ಸ್ವಾಗತ. ಸೊ ಈಗಾಗಲೇ ಒಂದು 2-3 ಹಾಡುಗಳು ರಿಲೀಸ್ ಆಗಿದೆ. ನಾನಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿದೆ, ಎಲ್ಲ ಕಡೆ ಫೇಮಸ್ ಆಗಿದೆ. ಎಲ್ಲರೂ ಅದನ್ನ ರೀಲ್ಸ್ಗಳು ಮಾಡ್ತಾ ಇದ್ದಾರೆ. 14 ಮಿಲಿಯನ್ ವ್ಯೂಸ್ ಪಡೆದಿದೆ ಯೂಟ್ಯೂಬ್ ಅಲ್ಲಿ. ಸೊ ಅದೇ ಒಂದು ಸಾಲಿನಲ್ಲಿ ಇವತ್ತು ಇನ್ನೊಂದು ಸಾಂಗ್ ಸಿಕ್ಕಾಪಟ್ಟೆ ಪಾಪ್ಯುಲರ್, ನಮ್ಮ ಸರಿಗಮಪ ಫೈನಲಿಸ್ಟು ಬಾಳು ಬೆಳಗುಂದಿಯ ಅವರೇ ಬರೆದು ಹಾಡಿರುವಂತ ಹಾಡು ಇವತ್ತು ಈ ವೇದಿಕೆ ಮೇಲೆ ರಿಲೀಸ್ ಆಗ್ತದೆ. ಮೊದಲನೇದಾಗಿ ಬರಲಿ ಬಾಳು ಬೆಳಗುಂದಿಗೆ ಜೋರಾಗಿ ಚಪ್ಪಾಳೆ. ಅಂಡ್ ಆಫ್ ಕೋರ್ಸ್ ಬ್ರ್ಯಾಟ್ ಅಂತ ಬಂದಾಗ ಶಶಾಂಕ್ ಸರ್ ಒಂದು ಸೂಪರ್ ಡೂಪರ್ ಹಿಟ್ ನಿರ್ದೇಶಕ ಅಂದ್ರೆ ತಪ್ಪಾಗಲ್ಲ. ನಮ್ಮ ಕನ್ನಡ ಚಲನಚಿತ್ರದಲ್ಲಿ ವಿಭಿನ್ನತೆಗೆ ಹೆಸರುವಾಸಿ ಅಂದ್ರೆ ಶಶಾಂಕ್ ಸರ್. ಅವ್ರು ಮಾಡಿರೋದು ಯಾವ್ದು ಫ್ಲಾಪೇ ಇಲ್ಲ ರೀ, ಒಂದಕ್ಕಿಂತ ಒಂದು ಸೂಪರ್ ಡೂಪರ್ ಹಿಟ್. ಅಂಡ್ ಕೃಷ್ಣ ಅವ್ರದ್ದು ಅಂತ ಬಂದ ಅವರ ಕಾಂಬಿನೇಷನ್ ಅದ್ಭುತವಾಗಿದೆ. ಸೊ ಈ ಜೋಡಿ ಒಂದು ಶಶಾಂಕ್ ಸರ್ ಹಾಗೂ ನಮ್ಮ ಡಾರ್ಲಿಂಗ್ ಕೃಷ್ಣ ಒಂದ್ಸರಿ ಜೋರಾಗಿ ಚಪ್ಪಾಳೆ ಬರಲಿ. ಸಾಕಾಗಲ್ಲ ಇನ್ನೊಂದು ಚೂರು. ಸೊ ಈಗ ಏನ್ ಇಷ್ಟೆಲ್ಲ ಮಾತಾಡ್ತಾ ಇದೀವಿ ಅಂತ ಬಂದಾಗ ಒಂದು ಟೀಸರ್ ನೋಡ್ಕೊಂಡ್ ಬರ್ಬೋಣ. ಬ್ರ್ಯಾಟ್ ಚಿತ್ರದ ಒಂದು ಸೂಪರ್ ಡೂಪರ್ ಟೀಸರ್ ರೆಡಿ ಇದೆ. ಟೀಸರ್ ಪ್ಲೀಸ್. ಇವತ್ತು ರಿಲೀಸ್ ಆಗ್ತಾರೋ ಸಾಂಗ್ ಅಂತೂ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಬಟ್ ಅದಕ್ಕಿಂತ ಮುಂಚೆ ನಾನು ಈಗಷ್ಟೇ ಬರ್ಬೇಕಾದ್ರೆ ಹಳೆಯ ಸಾಂಗ್ ರಿಲೀಸ್ ಒಂದು ವಿಡಿಯೋ ನೋಡ್ತಾ ಇದ್ದೆ. ಸಿಕ್ಕಾಪಡೆ ಖರ್ಚಾಗಿದೆ, ಬರೀ ಸಾಂಗ್ ರೆಕಾರ್ಡಿಂಗ್ಗೆ ಖರ್ಚಾಗಿದೆ, ಇನ್ನು ಅದರದ್ದು ಮೇಕಿಂಗ್ ಇನ್ನೂ ಡಬಲ್ ಖರ್ಚಾಗಿದೆ, ಇವೆಲ್ಲ ಹೇಳ್ತಾ ಇದ್ರು. ಸೊ ಇಷ್ಟೆಲ್ಲ ಖರ್ಚಾಗಿದೆ ಅಂದಾಗ ಈ ಖರ್ಚು ಮಾಡೋರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಸಿನಿಮಾದ ನಿರ್ಮಾಪಕರು ಮಂಜುನಾಥ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಸರ್ ಬನ್ನಿ ಜೋರದ ಚಪ್ಪಾಳೆ ಅವ್ರಿಗೆ. ಇನ್ನೊಂದು ಮೈಕ್ ಸಿಗತ್ತಾ? ಎಸ್ ಸರ್, ನಮಸ್ಕಾರ ಸರ್. ಮೊದಲನೇದಾಗಿ ಕನ್ನಡ ಸಿನಿಮಾಗಳಿಗೆ ಇಷ್ಟು ಅದ್ದೂರಿಯಾಗಿ ಖರ್ಚು ಮಾಡ್ತಾ ಇರೋಂಥ ನಿಮ್ಮಂತ ನಿರ್ಮಾಪಕರು ನಮಗೆ ಬೇಕು ಸರ್. ಸೊ ಈ ತರ ನಿರ್ಮಾಪಕರಿಗೆ ಇನ್ನೊಂದಷ್ಟು ಜೋರಾದ ಚಪ್ಪಾಳೆ ಬರಲಿ. ಈ ತರ ಒಳ್ಳೊಳ್ಳೆ ನಿರ್ಮಾಪಕರು ಬಂದಾಗಲೇ ಒಳ್ಳೊಳ್ಳೆ ಸಿನಿಮಾ ಬರೋಕ್ ಸಾಧ್ಯ. ಸರ್ ಮೊದಲನೇದಾಗಿ ಹೇಳಿ ಸರ್, ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು ಬ್ರ್ಯಾಟ್ ಇಂದ? ಆಕ್ಚುಲಿ ನೀವು ಬ್ರ್ಯಾಟ್ ಇಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಆಕ್ಚುಲಿ ಒಂದು ಒಳ್ಳೆ ಸಿನಿಮಾ, ಎಲ್ಲ ಯೂತ್ ಕನೆಕ್ಟ್ ಆಗುವಂಥ ಒಂದು ಸಬ್ಜೆಕ್ಟ್ ಇದೆ. ಕ್ರಿಕೆಟ್ ಮೇಲೆ ನಮ್ಮ ಫಿಲ್ಮ್ ಇರೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ, ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ, ನಾನು ನಂಬಿದ್ದೀವಿ. ಸೊ ಅದೇ ಥರ ನೀವು ನೋಡಿದಾಗೆ ನಮ್ಮ ಸಾಂಗ್ ಸೂಪರ್ ಹಿಟ್ ಮಾಡಿದ್ದಾರೆ ಜನ, ನಮ್ಮ ಫಿಲ್ಮು ಸೂಪರ್ ಹಿಟ್ ಮಾಡೇ ಮಾಡ್ತಾರೆ ಖಂಡಿತವಾಗ್ಲೂ. ಆಕ್ಚುಲಿ ಪ್ರತಿಯೊಂದು ಸಬ್ಜೆಕ್ಟ್ಗೂ ಒಬ್ರು ದುಡ್ಡು ಹಾಕ್ಬೇಕು ಅಂದಾಗ ಏನೋ ಒಂದು ಕಾರಣ ಇರಬೇಕು. ನೀವು ಈ ಬ್ರ್ಯಾಟ್ ಸಿನಿಮಾ ಮೇಲೆ ದುಡ್ಡು ಹಾಕಕ್ಕೆ ಏನ್ ಕಾರಣ ಆಗಿತ್ತು ಸರ್? ಒನ್ ಆ್ಯಂಡ್ ಓನ್ಲಿ ಕಾರಣ ಶಶಾಂಕ್ ಅವರು ಅಷ್ಟೇ, ಸ್ಟಾರ್ ಡೈರೆಕ್ಟರ್ ಅವರು. ನನಗೆ ಮೋಸ್ಟ್ಲಿ ಅವ್ರ ಬಯೋಪಿಕ್ ತರ ಅನಿಸ್ತಾ ಇದೆ. ಅವರು ಒಂದು ಬ್ರ್ಯಾಟ್ ಆಕ್ಚುಲಿ. ಏನ್ ಸರ್ ನಿಮ್ ಪ್ರಕಾರ ಬ್ರ್ಯಾಟ್ ಅಂದ್ರೆ ಏನ್ ಸರ್? ಹಾಳಾಗಿ ಹೋಗಿದ್ದಾರೆ ಅಂತ ಶಶಾಂಕ್ ಸರ್ಗೆ ಹೇಳ್ತಾ ಇದಾರಲ್ಲ? ಇಲ್ಲ, ಅವ್ರಿಗೆ ಹೇಳಿಲ್ಲ, ಬ್ರ್ಯಾಟ್ ಅರ್ಥ ಹೇಳಿದ್ದು ನಾನು. ನೀವೇ ಹೇಳಿದ್ರಲ್ಲ ಸರ್ ಬ್ರ್ಯಾಟ್ ಅಂದ್ರೆ ಹಾಳಾಗಿ ಹೋಗಿದ್ದಾರೆ ಅಂತ. ನಮ್ಮ ಮೂವಿಯಲ್ಲಿ ಹೇಳಿರೋದು ಆ ತರ. ಒಟ್ಟಲ್ಲಿ ಹಾಳಾಗಿ ಹೋಗಿರೋರ ಮೇಲೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡಿರೋದ್ರ ಬಗ್ಗೆ ನೀವು ಪ್ರೊಡ್ಯೂಸ್ ಮಾಡಿದ್ದೀರಾ? ಮೋಸ್ಟ್ಲಿ ಎಸ್. ಯಾಕಂದ್ರೆ ಹಾಳಾಗಿ ಹೋಗಿರೋರು, ಡ್ರಾಪ್ ಔಟ್ ಆಗಿರೋರು ಅವರೇ ಇವತ್ತು ನಿಜ ಜೀವನದಲ್ಲಿ ಎಷ್ಟೊಂದು ಸಕ್ಸಸ್ಫುಲ್ ಇದ್ದಾರೆ. ಈ ಮಾತು ಬರ್ಬೇಕು ಜೋರಾದ ಚಪ್ಪಾಳೆ. ಆಗ ಅನ್ಕೊಂಡಿರ್ತಾರೆ ಎಲ್ಲರೂ ಏನೋ ಹಾಳಾಗೋಗ್ಬಿಟ್ಟಿದ್ದಾರೆ ಅಂತ. ಬಟ್ ನಿಜವಾದ ಜೀವನದಲ್ಲಿ ಉದ್ಧಾರ ಆಗಿರೋರೆ ಅವರು ಅಂತ ಗೊತ್ತಿಲ್ಲ. ಇನ್ನು ಏನ್ ಸಿನಿಮಾಲಿ ಏನ್ ಹೇಳಕ್ ಕೊಟ್ಟಿದ್ದಾರೆ ಸರ್ ಅಂತ ಗೊತ್ತಿಲ್ಲ. ಬಟ್ ಏನೋ ಒಂದು ಚೇಂಜ್ ಇದೆ. ಬಟ್ ನಿಜವಾಗ್ಲೂ ಸರ್ ತುಂಬಾ ಖುಷಿ ಆಗುತ್ತೆ. ಸೊ ಈ ಸಿನಿಮಾಗೆ, ಈ ಸಾಂಗ್ಗಳಿಗೆ ಈ ರೇಂಜ್ ಅಲ್ಲಿ ಖರ್ಚಾಗ್ತಾ ಇದ್ದಾಗ ಎಲ್ಲೋ ಒಂದ್ ಕಡೆ ಪುಕ ಅಂತ ಇನ್ನೂ ಅಂತ ಇದೆ, ಮುಗಿಯೋವರೆಗೂ ಅಂತಾನೇ ಇರುತ್ತೆ. ಬಟ್ ನಾನು ಪ್ರಾಮಿಸ್ ಮಾಡ್ತೀನಿ ಸರ್, ಏನು ಭಯ ಬಿಡಬೇಡಿ. ಯಾಕಂದ್ರೆ ಶಶಾಂಕ್ ಸರ್ ಮೂವಿ ಅಂದ್ರೆ ನಿಮ್ಗೆ ಎಲ್ಲಾ ಕಡೆನೂ ಸೇಲ್ ಆಗುತ್ತೆ, ಜನನೂ ಥಿಯೇಟರ್ಗೆ ನುಗ್ಗಿ ಬರ್ತಾರೆ. ಅದಕ್ಕೆ ಎಕ್ಸಾಂಪಲ್ ಅವರ ಜಸ್ಟ್ ಪ್ರೀವಿಯಸ್ ಸಿನಿಮಾ ಕೌಸಲ್ಯ ಸುಪ್ರಜಾ ರಾಮ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಕರೆಕ್ಟ್. ಅದೇ ಕಾಂಬಿನೇಷನ್ ನೋಡ್ಕೊಂಡು ಅದಕ್ಕೆ ಕೃಷ್ಣ ಅವ್ರು ಕ್ಯಾಚ್ ಹಾಕಿ ಇಬ್ರು ಕಾಂಬಿನೇಷನ್ ಮೇಲೆ ಇನ್ನೊಂದು ಫಿಲ್ಮ್ ಮಾಡಿರೋದು. ವೆರಿ ನೈಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಕನ್ನಡ ಚಲನಚಿತ್ರ ರಂಗಕ್ಕೆ ನಿಮ್ಮಂತ ಪ್ರೊಡ್ಯೂಸರ್ ಸಿಕ್ಕಿದ್ದಕ್ಕೆ ಈ ತರ ಒಂದು ಸಿನಿಮಾಗಳಿಗೆ ಪ್ರೋತ್ಸಾಹ ನೀಡ್ತಾ ಇರೋದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಇನ್ನ ಈ ಸಾಂಗ್ಗಳ ಬಗ್ಗೆ ಹೇಳಲೇಬೇಕು. ಪ್ರತಿಯೊಂದು ಸಾಂಗ್ ಅಂತ ಬಂದಾಗ ಸಾಂಗ್ ಅನ್ನ ತಗೊಳ್ಳುವಂತ ಒಂದು ಆಡಿಯೋ ಕಂಪನಿ ಇರಲೇಬೇಕಾಗತ್ತೆ. ಶಶಾಂಕ್ ಸರ್ ಹೇಳ್ತಾ ಇದ್ರು
ಆನಂದ್ ಅಡಿಯೋ ಅವರು ಯಾವ್ದಾನ ಒಂದು ಸಾಂಗನ್ನ ತಗೊಳ್ತಾ ಇದ್ದಾರೆ, ಒಂದು ಸಿನಿಮಾದ ಸಾಂಗ್ಗಳನ್ನ ಅವ್ರು ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ ಅದರಲ್ಲೇ ಗೊತ್ತಾಗತ್ತೆ ಅದು ಸೂಪರ್ ಹಿಟ್ ಅಂತ. ಸೊ ಹೇಗೆ ನಾನು ಇವಾಗ ತಾನೇ ಮಂಜುನಾಥ್ ಸರ್ ಹೊಗಳ್ತಾ ಇದ್ದೋ, ನಮ್ಮ ಆನಂದ್ ಆಡಿಯೋರ್ನ ಅಷ್ಟೇ ಅಪ್ರಿಷಿಯೇಟ್ ಮಾಡಬೇಕು. ಕನ್ನಡ ಚಿತ್ರಗಳಿಗೆ, ಕನ್ನಡ ಸಾಂಗ್ಸ್ಗಳಿಗೆ ಬಹಳಷ್ಟು ದಶಕಗಳಿಂದ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಸೊ ಈ ಸಿನಿಮಾದ ಆಡಿಯೋ ರೈಟ್ಸ್ ಕೂಡ ಆನಂದ್ ಆಡಿಯೋ ಅವ್ರು ತಗೊಂಡಿದ್ದಾರೆ. ಸೊ ಶ್ಯಾಮ್ ಸರ್ ಅವ್ರು ಇವತ್ತು ಬಂದಿಲ್ಲ ಕಾರಣಾಂತರಗಳಿಂದ, ಬಟ್ ಸ್ಟಿಲ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಒಂದು ಅದ್ಭುತವಾದ ಸಪೋರ್ಟ್ಗೆ. ಈಗ ಈ ಒಂದು ಬ್ರ್ಯಾಟ್ ಅಂತ ಬಂದಾಗ ತುಂಬಾ ಮುಂಚಿಂದನೂ ಒಂದು ಟೀಸರು, ಚಿಕ್ಕದಾಗಿ ಒಂದು ಲಿರಿಕಲ್ ವಿಡಿಯೋ, ಸಾಂಗ್ ವಿಡಿಯೋ ನಾವೆಲ್ಲರೂ ನೋಡಿದ್ದು, ಎಲ್ಲರ ಬಾಯಲ್ಲಿ ಫಸ್ಟ್ ನಮ್ಮೆಲ್ಲರಿಗೂ ಗೊತ್ತಾಗಂಗೆ ಮಾಡಿದ್ದು ನಾನಂತೆ ಆ ಒಂದು ವಿಡಿಯೋ. ಐ ಥಿಂಕ್ ಇವತ್ತು ಕೂಡ ಇವಾಗ ಜಸ್ಟ್ ನೋಡ್ತಾ ಇದ್ದೆ, ಒಂದು 14 ಮಿಲಿಯನ್ ವ್ಯೂಸ್ ಪಡ್ಕೊಂಡಿದೆ ಯೂಟ್ಯೂಬಲ್ಲಿ. ಐ ಥಿಂಕ್ ಇಷ್ಟು ಬೇಗ ಇಷ್ಟೊಂದು ಅದು ಆರ್ಗ್ಯಾನಿಕ್ ಆಗಿ ಪಡ್ಕೊಂಡಿರೋದು ನನ್ನ ಪ್ರಕಾರ ಇದು ಪ್ರಶಂಸನೀಯನೇ. ಸೊ ಮೊದಲನೇದಾಗಿ ಅರ್ಜುನ್ ಜನ್ಯ ಸರ್ಗೆ ಇನ್ನೊಂದ್ಸರಿ ಜೋರಾದ ಚಪ್ಪಾಳೆ. ಅಂಡ್ ಈ ಒಂದು ಸಾಂಗ್ ಒನ್ ಆಫ್ ದ ಬೆಸ್ಟ್ ಸಿಂಗರ್, ನಮ್ಮ ಬರೀ ಕನ್ನಡ ಅಂತಲ್ಲ, ನಮ್ಮ ಇಂಡಿಯನ್ ಸಿನಿಮಾ ಅಂತ ತಗೊಂಡ್ರೆ ಬೆಸ್ಟ್ ಸಿಂಗರ್ ಸಿದ್ ಶ್ರೀರಾಮ್ ಅವರು. ಅಂಡ್ ನಮ್ಮ ಹೆಮ್ಮೆ ಜಿ ಕನ್ನಡದ ಲಹರಿ ಮಹೇಶ್ ಅವರು. ಸರ್ ಹೇಳ್ತಾ ಇದ್ರು ಕನ್ನಡದ ಶ್ರೇಯಾ ಘೋಷಾಲ್ ಅವರು ಅಂತ ಯಾವುದೋ ಒಂದು ಇದ್ರಲ್ಲಿ ಹೇಳ್ತಾ ಇದ್ರು. ಸೊ ಅವರಿಬ್ರು ಹಾಡಿ ಅದ್ಭುತವಾದ ಹಿಟ್ ಮಾಡಿದಂತ ನಾನಂತೆ ಈ ಒಂದು ಸಾಂಗ್ ದ ವಿಟಿ ಇದೆ. ವಿಟಿ ನೋಡೋಣ, ವಿಟಿ ಪ್ಲೀಸ್. ನೀವೇ ತಾನೇ ಕೈ ಎತ್ತಿದ್ದು, ಬನ್ನಿ. ನಾನೇ ನಿಮಗೆ ಸಾಂಗ್ ಹಾಡು ಹೇಳಿ ಅಂತ ಹೇಳ್ತಾ ಇಲ್ಲ, ಸುಮ್ಮನೆ ಹೆಂಗಿತ್ತು ಅಂತ ಹೇಳಿ ಅಂತ ಹೇಳ್ತಾ ಇದ್ದೆ. ಬಿಡಿ, ನೆಕ್ಸ್ಟ್ ಯಾರು ಹೇಳ್ತೀರಾ? ಓಕೆ, ಹೆಂಗಿತ್ತು ಸಾಂಗ್? ಚೆನ್ನಾಗಿತ್ತಾ? ಏನ್ ತುಂಬಾ ಇಷ್ಟ ಆಯ್ತು ನಿಮ್ಗೆ ಇದ್ರಲ್ಲಿ? ಅದೇ ಅವರು ಬರ್ತಿದ್ದು ಅವರಿಬ್ಬರದು ಚೆನ್ನಾಗಿತ್ತು ಅಂತಂದೆ. ಅವರಿಬ್ಬರದು ಜೋಡಿ ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ಸೊ ನೀವು ನಿಮ್ ಜೋಡಿ ಜೊತೆ ಈ ಸಾಂಗ್ ರೀಲ್ ಮಾಡಿದ್ದೀರಾ? ನೀವು ಹೆಂಗ್ ನಾಚ್ಕೊಳತ್ತಪ್ಪ ಹುಡುಗಿ. ಓಕೆ, ನೆಕ್ಸ್ಟ್ ಇನ್ಯಾರು ಹೇಳ್ತೀರಾ ಆಡಿಯನ್ಸ್? ಹಾ ಹೇಳಿ ಸರ್. ತುಂಬಾ ಇಷ್ಟ ಆಯ್ತು ಹಾಡು. ನೋಡಿದ್ರೆ ನಮ್ಗೆ ತುಂಬಾ ಆನಂದ ಸರ್. ಸರ್ ಏನ್ ಹೇಳಿದ್ರಿ ಇನ್ನೊಂದ್ಸಲ ಹೇಳಿ. ಶಶಾಂತ್ ಅವ್ರ ಹಾಡು ತುಂಬಾ ಇಷ್ಟ ಆಯ್ತು. ಆ ಹೀರೋನಿ ಬರೋದನ್ನು ಒಂದು ಸ್ಟೈಲ್ ತುಂಬಾ ಚೆನ್ನಾಗಾಯ್ತು. ಆಕ್ಚುಲಿ ಹೌದು, ಹೇಳಲೇಬೇಕು, ಇದಕ್ಕೆ ಸಾಹಿತ್ಯ ಶಶಾಂಕ್ ಸರ್ದೆ. ಸೊ ಇನ್ನೊಂದ್ಸಲ ಬರಲಿ ಜೋರಾದ ಚಪ್ಪಾಳೆ ನಮ್ಮ ಸೂಪರ್ ಹಿಟ್ ಡೈರೆಕ್ಟರ್ ಶಶಾಂಕ್ ಸರ್ಗೆ. ಸರ್ ಈ ಸಾಂಗ್ ನೋಡಿ ನಿಮ್ಗೆ ಹಳೇದೇನಾದ್ರು ನೆನಪಾಯ್ತಾ? ಹಳೆ ನೆನಪಾಯ್ತು. ಏನ್ ನೆನಪಾಯ್ತು? ಈಗ ಆಲ್ರೆಡಿ ಎಲ್ಲ ನೀವು ರಿಲೀಸ್ ಮಾಡಿದ್ದೀರಲ್ಲ, ಅದನ್ನು ಕೇಳಿ ನನಗೆ ಸಂತೋಷ ಆಯ್ತು ಸರ್. ಅಲ್ಲ ಸರ್, ಈ ಸಾಂಗ್ ಅಲ್ಲಿ ಹುಡುಗ ಹುಡುಗಿ ಎಲ್ಲ ಒಟ್ಟಿಗೆ ಬರ್ತಾ ಇದ್ರಲ್ಲ, ಅದೆಲ್ಲ ನೋಡಿ ನಿಮ್ಗೆ ಹಳೇದೇನಾದ್ರು ನೆನಪಾಯ್ತಾ? ಆತರ ಏನ ಅಲ್ಲ, ನಿಮ್ ವೈಫು ಲೈಫ್ ಅಲ್ಲ ಸರ್, ವೈಫಾ? ಯೂಶಲಿ ವೈಫ್ ನಾಚ್ಕೊಳ್ಳೋದು ನೋಡಿದೀನಿ, ಇಲ್ಲ ಹಸ್ಬೆಂಡೇ ನಾಚ್ಕೋತಾ. ಇಲ್ಲಿ ನೆಕ್ಸ್ಟ್ ಯಾರು ಹೇಳ್ತೀರಿ? ಬನ್ನಿ ಹೇಳ್ತೀರಾ? ಬನ್ನಿ. ನೋಡಿ ಇಲ್ಲಿ ಆಕ್ಚುಲಿ ಈ ಒಂದು ಸಿನಿಮಾ ಕನ್ನಡ, ತಮಿಳ್, ತೆಲುಗು, ಹಿಂದಿ ಎಲ್ಲ, ಮಲಯಾಳಂ ಅಲ್ಲೂ ಅಂತ ಹೇಳ್ತಾ ಇದ್ರು, ಎಲ್ಲದರಲ್ಲೂ ರಿಲೀಸ್ ಆಗ್ತಾ ಇದೆ. ಇಲ್ಲೊಬ್ರು ತೆಲುಗು ಫ್ಯಾನ್ ರೆಡಿ ಇದ್ದಾರೆ, ಅವರು ಹೇಳಕ್ ರೆಡಿ ಇದ್ದಾರೆ. ಹೇಳಿ ಸರ್. Sir, my name is Srinivas. I'm from Telugu, Andhra Pradesh, Nellore district. So, ಇದರ ಸಾಂಗ್ ಪಾತ್ರ ತೆಲುಗುలో பேசுறாங்க. ಸರ್ ಆಂಧ್ರ ಅಂದ್ಬಿಟ್ಟು ತಮಿಳಲ್ಲಿ ಹೇಳ್ತಾ ಇದ್ದೀರಿ? ಅದೇ ಇದಕ್ಕೆ ಮುನ್ನಾಡಿ ತಮಿಳ್ನಾಡಲ್ಲಿ వేల பார்த்திருக்கீங்களா? ನೀವೇನಾದ್ರೂ ಮಾತಾಡಿ ಸರ್, ನಾ ಕನ್ನಡದಲ್ಲೇ ಮಾತಾಡೋದು, ಹೇಳಿ సర్. సో ఇది తెలుగులో చెప్పడానికంటే ఎలా ఉందంటే ఇప్పుడు ప్రెజెంట్ నా వైఫ్ తో నాకున్న రిలేషన్ అనేది అక్కడ ఎక్స్ప్రెస్ అవుతుంది. సో ఎక్స్పోజ్ అవుతుంది. వాట్ ప్రెజెంట్ ఐ యామ్ లివింగ్ ఇన్ విత్ మై వైఫ్, ఎగ్జాక్ట్లీ ఐ యామ్ సీయింగ్ దట్ స్క్రీన్ ఆన్ ద. సర్ ఫస్ట్ టైం సర్ somebody is telling I am living with my wife. First time I am listening to this thing. Very nice sir. Sir ಈ ಸಾಂಗು ತೆಲುಗುಲು ರಿಲೀಸ್ ಆಗ್ತಾ ಇದೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ತೆಲುಗುಲು ಬರುತ್ತೆ ನೋಡಿ ಸರ್. Sure sir, definitely. సార్ పేరు ఏదో తెలియదు ఎగ్జాక్ట్లీ. ಸರ್ ಹೀರೋ పేరు ವಸ್ತಿ ಅದೇ ನನಗೂ ತೆಲುಗು ಸರಿ ಬರಲ್ಲ ಸರ್. ಹೀರೋ ಹೆಸರು ಬಂದು ಡಾರ್ಲಿಂಗ್ ಕೃಷ್ಣ, ಡೈರೆಕ್ಟರ್ ಪೇರು ಶಶಾಂಕ್ ಸರ್,
సో ఇది అపీరియన్స్ చూస్తే ఎగ్జాక్ట్లీ 2012-2009 ఎగ్జాక్ట్లీ ఆ పోస్టర్ నేను హైదరాబాద్లో తిరిగేటప్పుడు ఎగ్జాక్ట్లీ అదే సిచ్యువేషన్లో ఉన్నాను. నేను అక్కడ రోడ్డు మీద ఎక్కడైతే నడుస్తున్నానో సేమ్ అదే కుక్క నన్ను చూసి కూడా నవ్వింది. అదే సిచ్యువేషన్ ఇక్కడ కనిపిస్తుంది. ಸರ್ ಅಪ್ಪಿ ತಪ್ಪಿ ನಿಮ್ಮ ಆಫೀಸಿಗೆ ಬಂದಿದ್ರ ಸರ್ ಇವರು ಅದೇ ನಾಯಿ ನೋಡ್ಬಿಟ್ಟು ನಕ್ಕಿತ್ತಂತೆ. ಸಿಚುವೇಶನ್ ಸರ್ ಆಕ್ಚುಲಿ ಬಂಜಾರಾ ಹಿಲ್ಸ್ ಐ ಥಿಂಕ್ ಬಂಜಾರಾ ಹಿಲ್ಸ್ ಕುಕ್ಕ ಬಂಜಾರಾ ಹಿಲ್ಸ್ BMW ఎట్ ద సేమ్ టైమ్ ఐ వాకింగ్ ఇన్ ద రోడ్డు. సో ఆ రోడ్లో నడుచుకుంటూ వెళ్ళేటప్పుడు ఆ కుక్క కూడా అలా బయటికి వెళ్ళి చూడడము. ఇక్కడ ఇతను బైక్ మీద ఉన్నాడు, కాకపోతే నేను వాకింగ్లో ఉన్నాను అంతే. ನೀವು ಇನ್ನೂ ಅಧ್ವಾನ ಬೈಕು ಇರಲಿಲ್ಲ ಅಂತ ಹೇಳ್ತಾ ಇದ್ದೀರಿ. ಆಗ್ಲಿ ಸರ್, ತಲೆ ಕೆಡ್ಸ್ಕೋಬೇಡಿ. ಅದಾದ್ಮೇಲೆ ಲೈಫ್ ಹೆಂಗ್ ಚೇಂಜ್ ಆಗುತ್ತೆ ಅಂದ್ರೆ ಈ ಸಿನಿಮಾ ತಪ್ಪకుండా చూడండి. ನಮ್ದು ಬದುಕಿದ್ದು ಜಟಕ ಬಂಡಿ. ಓಕೆ, ಡ್ಯಾನ್ಸರ್ಸ್ ರೆಡಿ ಆಗೋವರೆಗೂ ಮಾತಾಡಿಸ್ತಾ ಇರಬೇಕು. ಸೊ ನೆಕ್ಸ್ಟ್ ಸರ್ ನೀವೇ ಹೇಳಿ ಸರ್, ನಿಮಿಷ ಬನ್ನಿ ಸರ್. ಸರ್, ಇಷ್ಟು ಅದ್ಭುತವಾಗಿ ಇಷ್ಟೆಲ್ಲ ಲವ್ವಿ ಡವ್ವಿ ಇವರ ಸಾಂಗ್ ಬರ್ದಿದ್ದೀರಲ್ಲ, ಏನ್ ನೆನಪಿಸ್ಕೊಂಡು ಬರೆದ್ರಿ? ಆಕ್ಚುಲಿ ಸಾರಿ, ಡಾರ್ಲಿಂಗ್ ಕೃಷ್ಣ ಹೇಳ್ದಂಗೆ ಯಾರನ್ನ ನೆನಪಿಸ್ಕೊಂಡು ಬರೆದ್ರಿ? ನನ್ನ ಗರ್ಲ್ ಫ್ರೆಂಡ್ನ ಇನ್ಯಾರು ನೆನೆಸ್ಕೊಂತಾರೆ ಸರ್? ಗರ್ಲ್ ಫ್ರೆಂಡ್ ವೈಫ್? ಗರ್ಲ್ ಫ್ರೆಂಡ್ ಆಮೇಲೆ ವೈಫ್ ಆದ್ಲು. ಮೇಡಮ್ ಬಂದಿಯಾರ? ಅವ್ರೇನಾ ಗರ್ಲ್ ಫ್ರೆಂಡ್ ಆಗಿದ್ದಾರೆ ವೈಫ್? ಸರ್ ಸೇಫ್ ಸರ್ ನೀವು. ನೀವೇನಾದ್ರು ಒಂಚೂರು ಹೇಳಿದ್ರೆ ನಾನು ಹೇಳ್ಬಿಡ್ತೇನೆ. ನನ್ನ ಕರ್ಮ ನನ್ನ ಹೆಂತಿನೂ ಬಂದ್ಬಿಟ್ಟಿಯಾಳೆ. ಸಾರಿ, ನನ್ನ ಪುಣ್ಯಕ್ಕೆ ನನ್ನ ಹೆಂತಿನೂ ಹೇಳಿದ್ದಾಳೆ. ಆಗ್ಲಿ, ಬಟ್ ನಿಜವಾಗ್ಲೂ ಸರ್ ಇಷ್ಟೆಲ್ಲ ಲವ್ ಸಾಂಗ್ ಬರೀತೀರಲ್ಲ, ಇದಕ್ಕೆ ನಿಮ್ಗೆ ಏನು ಸರ್ ಇನ್ಸ್ಪಿರೇಷನ್ ಇದೆ? ಏನು ಹುಡುಗಿರೇ ಇನ್ಸ್ಪಿರೇಷನ್ನು, ಲವ್ವೇ ಇನ್ಸ್ಪಿರೇಷನ್ನು. ಮಗೇನೋ ಒಂದು ಫಿಲಮ್ ನೋಡಿಲ್ವಾ ಸರ್? ಅಲ್ಲೇ ನನ್ನ ಮಗು ಚಿಗುರಿದ್ದು. ಸೊ ಹುಡುಗಿರ ಮನಸ್ಸಲ್ಲಿ ಏನಿರುತ್ತೆ ಅಂತ ಭಾಳ ಚೆನ್ನಾಗಿ ಗೊತ್ತು. ಎಲ್ಲ ಹುಡುಗಿರ ಮನಸ್ಸು ಚೆನ್ನಾಗಿ ಗೊತ್ತು, ನನ್ನ ಮಾತ್ರ ಗೊತ್ತಿಲ್ಲ ಅಂತ ನನ್ನ ಹೆಂಡತಿ ಯಾವಾಗ ಬೈತಿರ್ತಾಳೆ, ಅದು ಬೇರೆ ವಿಚಾರ. ಸರ್ ಆಕ್ಚುಲಿ ಅದ್ರ ಮೇಲೆ ಒಂದು ಸಾಂಗ್ ಬರಿಬೇಕು ಸರ್ ನೀವು. ಊರಲ್ಲಿರೋ ಹುಡುಗಿರ ಬಗ್ಗೆ ಗೊತ್ತು, ನನ್ನ ಹೆಂಡತಿ ಬಗ್ಗೆ ಗೊತ್ತಿಲ್ಲ ಅಂತ ಒಂದು ಸಾಂಗ್ ಮಾಡ್ಬೇಕು ಸರ್. ಎಷ್ಟು ಜನ ಕಾಯ್ತಾ ಇದ್ದೀರಾ ಆ ಥರ ಸಾಂಗ್ ಬಂದ್ರೆ ಕೇಳಕ್ಕೆ? ಓ, ನಮ್ದು ಗಂಡಂದ್ರೆಲ್ಲ ಅಲ್ಲೇ ಇದ್ದಾರೆ. ಬಾಬಾ, ಅಯ್ಯೋ ದೇವ್ರಿ, ಹೆಂಗಸರು ರೆಡಿ ಇದ್ದೀರಾ? ನೀವು ರೆಡಿ ಇದ್ದೀರಾ? ಇಲ್ಲಿ ದಯವಿಟ್ಟು ಎಲ್ಲ ಮೀಡಿಯಾದಲ್ಲಿ ದಯವಿಟ್ಟು ಇದನ್ನು ಜೋರಾಗಿ ಪಬ್ಲಿಷ್ ಮಾಡಿ. ಅತಿ ಶೀಘ್ರದಲ್ಲಿ ನೊಂದ ಗಂಡಂದಿರ ಸಾಂಗ್, ಹೆಂಡತಿಯರ ಪರವಾಗಿ ಗಂಡಂದಿರ ಒಂದು ಸಿನಿಮಾ, ಇವೆರಡೂ ಬರುತ್ತಾ ಸರ್? ಆಯ್ತು, ಮಾಡೋಣ. ಸೂಪರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಈಗೇನು ನೀವು ನೋಡಿದ್ರಿ ಸಾಂಗ್, ಇದೇ ಸಾಂಗ್ ನ ಮತ್ತೊಮ್ಮೆ ಸಿಸ್ಲರ್ಸ್ ಟೀಮ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಬನ್ನಿ ಜಪ್ಪಾಳೆ. ಲವ್ಲಿ, ಬನ್ನಿ ಜೋರಾದ ಚಪ್ಪಾಳೆ. ಇನ್ನೊಂದು ಮೈಕ್ ಕೊಡಿ. ಮನೀಷಾ ಇಲ್ಲೇ ಇರಿ. ಥ್ಯಾಂಕ್ ಯು ಸೋ ಮಚ್ ಡ್ಯಾನ್ಸರ್ಸ್, ಥ್ಯಾಂಕ್ ಯು. ಮೈಕ್ ಕೊಡಿ. ಹೋಗಿ. ನೆಕ್ಸ್ಟ್ ಡ್ಯಾನ್ಸ್ ಬೇಗ ರೆಡಿ ಆಗಿ. ಇಲ್ಲ ಮತ್ತೆಲ್ಲರೂ ಮಾತಾಡಿಸ್ತಾ ಇರ್ಬೇಕು ನಾನು, ಅದಕ್ಕೆ. ಹಾಯ್ ಮನೀಷಾ. ಹೆಲೋ. ಹೇಗಿದ್ದೀರಿ? ಎಲ್ರಿಗೂ ನಮಸ್ಕಾರ. ಹೆಲೋ. ಏನ್ರ ಹುಡುಗ್ರ? ಹೆಲೋ. ಅಲ್ಲ, ನಾವ್ ಹೇಳಿ ಅಂದ್ರೆ ಸ್ವಲ್ಪ ಜಾಸ್ತಿನೇ ಹೇಳ್ಬಿಡ್ತಾರೆ ನಮ್ಮ ಹುಡುಗರು. ಅಯ್ಯೋ ದೇವ್ರು, ಎಷ್ಟು ಮೇಲ್ಗಡೆ ತನಕ ನಿಂತಿದ್ದೀರಪ್ಪ. ಮೇಲ್ಗಡೆ ಇರೋರ್ಗೆಲ್ಲ ನಮಸ್ಕಾರ. ಓಕೆ, ಮೊದಲನೇದಾಗಿ ಮನೀಷಾ ಅವರೇ, ಬಹಳ ಮುದ್ದಾಗಿ ಕಾಣ್ತೀರಿ ವಿಡಿಯೋನಲ್ಲಿ. ನೀನು ಹಿಂಗ್ ಹಾಕ್ಬಿಟ್ರಲ್ಲ, ಚೆನ್ನಾಗಿ ಕಾಣ್ತೀರಾ ಅಂದ್ರೆ. ಥ್ಯಾಂಕ್ ಯು. ಬಟ್ ಕನ್ನಡದಲ್ಲಿ ಮೊದಲನೇ ಸಿನಿಮಾ ಅಲ್ವಾ ನಿಮ್ದು? ಎಸ್, ಮೊದಲನೇ ಸಿನಿಮಾ. ಸೊ ಮೊದಲನೇದಾಗಿ ವೆಲ್ಕಮ್ ಟು ಸ್ಯಾಂಡಲ್ವುಡ್. ಕನ್ನಡ ಚಲನಚಿತ್ರರಂಗಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಬಟ್ ಏನು ಅಂದ್ರೆ, ಯು ಆರ್ ವೆರಿ ಲಕ್ಕಿ ಐ ಗೆಸ್. ಮೊದಲನೇ ಸಿನಿಮಾನೇ ಇಷ್ಟು ಅದ್ಭುತವಾದ ಡೈರೆಕ್ಟರ್ ಕೈಯಲ್ಲಿ ಸಿಕ್ಕಾಕೊಳ್ಳೋದು ಬಹಳ ಕಷ್ಟ. ಎಸ್, ಐ ಕನ್ಸಿಡರ್ ಮೈ ಸೆಲ್ಫ್ ವೆರಿ ಲಕ್ಕಿ. ಓಕೆ, ಸೊ ಮೊದಲನೇದಾಗಿ ಹೇಳಿ, ನಿಮಗೆ ಎಷ್ಟು ಸ್ಪೆಷಲ್ ಈ ಸಿನಿಮಾ ಬ್ರ್ಯಾಕ್ಟ್?
ಈ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ನನ್ನ ಫಸ್ಟ್ ಮೂವಿ, ಸೊ ಇಟ್ಸ್ ವೆರಿ ವೆರಿ ಸ್ಪೆಷಲ್. ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಜೊತೆ ಆಸ್ ಹಿಸ್ ಕೋ ಆ್ಯಕ್ಟರ್ ವರ್ಕ್ ಮಾಡಿದ್ದೀನಿ ವಿತ್ ದ ಗ್ರೇಟ್ ಶಶಾಂಕ್ ಸರ್. ಸೊ ಐ ಥಿಂಕ್ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ವೆರಿ ಸ್ಪೆಷಲ್ ಡೆಬ್ಯೂ. ನನಗೆ ತುಂಬ ಖುಷಿ ಆಗ್ತಾ ಇದೆ ನಿಮ್ಗೆಲ್ಲರನ್ನ ಇವತ್ತಲ್ಲಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಬಟ್ ಯಾ, ಪ್ಲೀಸ್ ಲುಕ್ ಫಾರ್ವರ್ಡ್ ಟು ಅವರ್ ಮೂವಿ. ಆಕ್ಚುಲಿ ಇವಾಗ ತಾನೇ ಬಂದಿದ್ದಾರೆ, ನೀವೆಲ್ಲ ಒಳ್ಳೆ ಸ್ವಾಗತ ಕೋರ್ತೀರಾ ಅಂತ ಅನ್ಕೋತೀನಿ ಅವ್ರಿಗೆ. ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಡೋಂಟ್ ವರಿ, ಸಿನಿಮಾ ಆದ್ಮೇಲೆ ಇವರೆಲ್ಲ ನಿಮ್ಮ ಹ್ಯೂಜ್ ಫ್ಯಾನ್ಸ್ ಆದ್ರೂ ಆಗ್ಬಿಡ್ತಾರೆ. ಹೋಪ್ಫುಲಿ ಎಸ್. ಈಗ ಅವ್ರು ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ರು, ಓಕೆ, ನೀವು ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಕಾರಣ ಏನು? ಶಶಾಂಕ್ ಸರ್ ಮತ್ತು ಡಾರ್ಲಿಂಗ್ ಕೃಷ್ಣದು ಪೇರಿಂಗ್ ಆಲ್ರೆಡಿ ತುಂಬ ಸಕ್ಸಸ್ಫುಲ್ ಇದೆ. ಆ್ಯಂಡ್ ಈ ಮೂವಿಯಲ್ಲಿ ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ. ಆ್ಯಂಡ್ ಈ ಮೂವಿಯಲ್ಲಿ ಆ್ಯಕ್ಚುಲಿ ನೋಡಿದ್ರೇ ಇಟ್ಸ್ ವೆರಿ ವೆರಿ ಡಿಫ್ರೆಂಟ್. ಈ ಥರ ಜಾನರ್ ಬಂದಿಲ್ಲ ಕನ್ನಡ ಮೂವಿಯಲ್ಲಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಪರ್ಫಾರ್ಮೆನ್ಸ್ಗೂ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಐ ಜಸ್ಟ್ ಹೋಪ್ ಆಲ್ ಆಫ್ ಯು ಆಲ್ ಎಂಜಾಯ್ ದಿಸ್ ಮೂವಿ ಆ್ಯಂಡ್ ಪ್ಲೀಸ್ ಕಮ್ ಅಂಡ್ ಸಪೋರ್ಟ್ ಅಸ್ ಇನ್ ದ ಥಿಯೇಟರ್ಸ್. ಓಕೆ, ಒಂದು ನಿಮಿಷ. ಏನು ಇನ್ನು ಮುಂದೆ ಬರಬೇಕಾ? ಕ್ಯಾಮ್ರಾ ಲುಕ್ ಬೇಕಾ? ಓಕೆ, ಅವ್ರು ಮಾತಾಡೋದಲ್ಲ, ಒಟ್ಟು ಕ್ಯಾಮ್ರಾ ನೋಡಬೇಕು ಅವರು. ಸಾಧ್ಯ ಆದಷ್ಟು ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ, ಯಾಕಂದ್ರೆ ಇಡೀ ಕರ್ನಾಟಕ ಜನತೆಗೆ ತೋರಿಸೋದು ಅವರು. ಎನಿವೇ, ಬಟ್ ಹೇಳಿ, ಶಶಾಂಕ್ ಸರ್ ಸಿನಿಮಾದಲ್ಲಿ ಸೆಲೆಕ್ಟ್ ಆಗೋದು ಅಂದ್ರೆ ಬಹಳ ಕಷ್ಟ ಅಂತ ಕೇಳ್ಪಟ್ಟಿದ್ದೀನಿ. ಸೆಲೆಕ್ಷನ್ ಪ್ರೋಸೆಸ್ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ನಿಮ್ಮ ಲೆಕ್ಕದಲ್ಲಿ ಹೆಂಗಾಯ್ತದು? ವಾಸ್ ಇಟ್ ಡಿಫಿಕಲ್ಟ್, ಈಸಿ? ಆಫ್ ಕೋರ್ಸ್ ಇಟ್ ವಾಸ್ ಡಿಫಿಕಲ್ಟ್. ನಾನು ಆ್ಯಕ್ಚುಲಿ ಕೌಸಲ್ಯ ಸುಪ್ರಜಾ ರಾಮಾಗೆ ಆಡಿಷನ್ ಕೊಟ್ಟಿದ್ದೆ, ಬಟ್ ಆ ಮೂವಿ ಸಕ್ಸಸ್ಫುಲ್ ಆಗಲಿಲ್ಲ ನನಗೆ. ಬಟ್ ಸೇಮ್ ಪೇರಿಂಗ್ ಮತ್ತು ಈ ಮೂವಿ ನಾನು ಮಾಡಿದ್ದೀನಿ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಬಿಕಾಸ್ ಗಾಡ್ ಹ್ಯಾಸ್ ಹಿಸ್ ವೇಸ್ ಆಫ್ ಓಪನಿಂಗ್ ಒನ್ ಡೋರ್ ವೆನ್ ಒನ್ ಡೋರ್ ಕ್ಲೋಸಸ್. ಸೊ ಸೇಮ್ ಪೇರಿಂಗ್, ಸೇಮ್ ಕೈಂಡ್ ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್. ಸೊ ತುಂಬ ಖುಷಿ ಆಗ್ತಿದೆ. ನನಗೆ ಒಂದು ಅರ್ಥ ಆಯ್ತು, ಹಿಂದಿನ ಮೂವಿನಲ್ಲಿ ಆಡಿಷನ್ ಆಗಿರೋರಿಗೆ ಮುಂದಿನ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತಾರೆ ಶಶಾಂಕ್ ಸರ್ ಅಂತ ಗೊತ್ತಾಯ್ತು. ಸೊ ಸೀಕ್ರೆಟ್ ಬಿಹೈಂಡ್ ಶಶಾಂಕ್ ಸರ್ ಮೂವಿ. ಸರ್, ಈ ಮೂವಿಗೆ ಯಾರು ಆಡಿಷನ್ ಕೊಟ್ಟಿದ್ರು ಸರ್? ನೆಕ್ಸ್ಟ್ ಮೂವಿಲಿ ಅವ್ರು ಇರ್ಬೋದು ಅಂತ ಅನಿಸ್ತಾ ಇದೆ. ಬಟ್ ಎನಿವೇ, ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಚಿತ್ರದ ಬಗ್ಗೆ ವೀಕ್ಷಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಜನರಿಗೆ ಯಾಕೆ ನೋಡಬೇಕು, ಏನು ಸ್ಪೆಷಲ್ಲು ಹೇಳಿ. First of all, again, hello. Thank you all for coming. ಈ ಮೂಮೆಂಟ್ ನನಗೂ ನಮ್ಮ ಟೀಮ್ಗೂ ತುಂಬ ಸ್ಪೆಷಲು. ನಿಮ್ಗೆಲ್ರಿಗೂ ನಾನೇ ನೀನಂತೆ ಸಾಂಗ್ನ ಅಷ್ಟು ದೊಡ್ಡ ಹಿಟ್ ಮಾಡೋದಕ್ಕೆ ನಾನು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಬಟ್ ಥ್ಯಾಂಕ್ ಯು ಸೋ ಮಚ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು. ನಿಮ್ಮ ರೀಲ್ಸ್, ಅಪ್ರಿಸಿಯೇಷನ್, ಸಪೋರ್ಟ್ ಎಲ್ಲ ನೋಡಿ ನನಗೆ ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ನಾವು ಇವತ್ತು ನಿಮ್ಮ ಎನ್ಕರೇಜ್ಮೆಂಟ್ ಇಂದಾನೆ ನಾವು ಎಲ್ಲರೂ ಇವತ್ತು ಡಬಲ್ ಎಕ್ಸೈಟ್ಮೆಂಟ್ ಜೊತೆಯಲ್ಲಿ ಬಂದಿದ್ದೀವಿ. ನಮ್ಮ ಸ್ಮಾಲ್ ರಿಕ್ವೆಸ್ಟ್, ಇನ್ನು ಸ್ವಲ್ಪ ನಕ್ಕೊಂಡು ಮಾತಾಡಬೇಕು ಅಂತ ಕ್ಯಾಮ್ರಾಮನ್ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಡಬಲ್ ಎಕ್ಸೈಟ್ಮೆಂಟ್ ಜೊತೆ ಬಂದಿದ್ದೀವಿ ಬಿಕಾಸ್ ಆಫ್ ಆಲ್ ಯುವರ್ ಸಪೋರ್ಟ್. ಇವತ್ತು ನಾವು ನಮ್ಮ ಹೊಸ ಸಾಂಗ್ ಗಂಗಿನ ಲಾಂಚ್ ಮಾಡ್ತಾ ಇದ್ದೀವಿ. ನಿಮ್ಮ ಸಪೋರ್ಟಿಂದ, ಮೋಟಿವೇಶನಿಂದ ವಿ ಆರ್ ವೆರಿ ಎಕ್ಸೈಟೆಡ್ ಟು ಲಾಂಚ್ ದಿಸ್ ಸಾಂಗ್. ನಿಮ್ಮ ಸಪೋರ್ಟ್ ನಮ್ಮ ಸಿನಿಮಾದ ಎಲ್ಲ ಹಂತಕ್ಕೂ ತುಂಬಾ ಇಂಪಾರ್ಟೆಂಟು. ಸೊ ಥ್ಯಾಂಕ್ ಯು ಫಾರ್ ಕೀಪಿಂಗ್ ಅಸ್ ಮೋಟಿವೇಟೆಡ್, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಸ್. ನೀವು ಈ ಸಾಂಗ್ನ ಅಷ್ಟೇ ಸಪೋರ್ಟ್ ಮಾಡ್ತೀರಾ, ಅಷ್ಟೇ ಲೈಕ್ ಮಾಡ್ತೀರಾ, ಸೇಮ್ ಎನರ್ಜಿಯಲ್ಲಿ ರೀಲ್ಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ಲಿ ಐ ವುಡ್ ಲವ್ ಟು ಥ್ಯಾಂಕ್ ಅವರ್ ಇನ್ಕ್ರೆಡಿಬಲ್ ಟೀಮ್. ಎಲ್ಲರೂ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಅದು ಅರ್ಜುನ್ ಜನ್ಯ ಸರ್ ಆಗಿರ್ಬೋದು, ನಮ್ಮ ಸಿಂಗರ್ ಬಾಳು ಸರ್ ಆಗಿರ್ಬೋದು, ಶಶಾಂಕ್ ಸರ್, ಕೃಷ್ಣ ಸರ್, ಕೊರಿಯೋಗ್ರಫರ್ಸ್ ಎಲ್ಲರೂ ತುಂಬ ಒಳ್ಳೆ ವರ್ಕ್ ಮಾಡಿದ್ದಾರೆ. ಪರ್ಸ್ನಲಿ ನನಗೆ ನೈರಾ ಮತ್ತು ಕೃಷ್ಣ ಸರ್ದು ಪರ್ಫಾರ್ಮೆನ್ಸ್ ಆ್ಯಂಡ್ ಕೊರಿಯೋಗ್ರಫಿ ತುಂಬ ಇಷ್ಟ ಆಗಿದೆ. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ, ನಮ್ಮ ಸಾಂಗ್ಸ್ನ ಕೇಳ್ತಾ ಇರಿ, ಈ ಸಾಂಗ್ನ ಎಂಜಾಯ್ ಮಾಡಿ. ವಿಲ್ ಸಿ ಯು ಇನ್ ದ ಥಿಯೇಟರ್ಸ್ ವೆರಿ ಸೂನ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಪ್ಲೀಸ್ ಎಂಜಾಯ್ ದ ಸಾಂಗ್. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಇನ್ನೊಂದು ಜೋರಾದ ಚಪ್ಪಾಳೆ ಮನೀಷಾ ಅವರಿಗೆ. ಥ್ಯಾಂಕ್ ಯು ಮನೀಷಾ, ಥ್ಯಾಂಕ್ ಯು. ಹೂವಾಗ ಕೊಡೋಣ ಅಂತ ಅನ್ಕೊಂಡಿದ್ದೆ, ನವರಸನ ಅರೇಂಜ್ ಮಾಡಿಲ್ಲ, ಇಲ್ಲಾಂದ್ರೆ ಕೊಡ್ಬೋದಾಗಿತ್ತು. ಓಕೆ,
ಒಳ್ಳೆ ಸಿನಿಮಾ ಎಷ್ಟು ಮುಖ್ಯನೋ ಒಳ್ಳೆ ಸಂಗೀತ ಒಳ್ಳೆ ಹಾಡು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಬಟ್ ಎನಿ ಆಕ್ಟರ್ ಫಾರ್ ದಟ್ ಮ್ಯಾಟರ್ ಅವರ ಒಂದು ಚಲನಚಿತ್ರ ಜೀವನದಲ್ಲಿ ಅದ್ಭುತವಾದ ಸಾಂಗ್ ಸಿಗೋದು ಅಷ್ಟೇ ಲಕ್ಕಿ ಅಂತ ಭಾವಿಸ್ತೀನಿ. ಸೊ ತುಂಬಾ ಜನರ ಪಾಲಿಗೆ ಲಕ್ಕಿ ಆದ ಮ್ಯೂಸಿಕ್ ಡೈರೆಕ್ಟರ್ ಅಂದ್ರೆ ನಮ್ಮ ಮ್ಯಾಜಿಕಲ್ ಮ್ಯೂಸಿಕ್ ಕಂಪೋಸರ್ ಒನ್ ಅಂಡ್ ಓನ್ಲಿ ಮಿಸ್ಟರ್ ಅರ್ಜುನ್ ಜನ್ಯ ಅವರು. ಅವ್ರ ಬಗ್ಗೆ ಒಂದು ಸಣ್ಣ ವಿಟಿ ಇದೆ ನೋಡೋಣ. ವಿಟಿ ಪ್ಲೀಸ್. ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯನ ಜ್ಞಾಪಿಸ್ಕೊಳ್ತಾ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರಗಳು. ಸಾರಿ, ನಾನು ಆಡಿಯೋ ರಿಲೀಸ್ಗೆ ಬರೋಕ್ಕೆ ಆಗ್ತಾ ಇಲ್ಲ. ನನ್ನದೊಂದು ಕಾನ್ಸರ್ಟ್ ಮೊದಲೇ ಒಪ್ಕೊಂಡ್ಬಿಟ್ಟಿದ್ದೆ, ಜಲಪಾತೋತ್ಸವ. ಅದರಿಂದ ಅಲ್ಲಿ ಕಾನ್ಸರ್ಟಲ್ಲಿ ಇರ್ತೀನಿ ನಾನು 13ನೇ ತಾರೀಕು. ಬ್ರಾಟಿನ ಈ ಹಾಡು ಏನು ಗಂಗಿ ಗಂಗಿ ಅಂತಿದೆ, ಈ ಹಾಡು ತುಂಬ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ನಮ್ಮೆಲ್ಲರ ಪ್ರೀತಿಯ ಬಾಳು ಬೆಳಗುಂದಿಯವರು ಇದಕ್ಕೆ ಸಾಹಿತ್ಯ ಬರೆದು ಅವರೇ ಹಾಡಿದ್ದಾರೆ. ಜೊತೆಲಿ ಇಂದು ನಾಗರಾಜ್ ಅವರು ಹಾಡಿದ್ದಾರೆ. ಬಾಳು ಬೆಳಗುಂದಿಯವರಿಗೆ ನಾನು ಅವತ್ತೇ ಹೇಳಿದ್ದೆ, ಒಂದು ನಮ್ಮ ಸರಿಗಮಪ ವೇದಿಕೆ ಮೇಲೆ ಒಟ್ಟಿಗೆ ಕೆಲಸ ಮಾಡೋಣ. ಯಾಕಂದರೆ ಉತ್ತರ ಕರ್ನಾಟಕದ ಸೊಗಡು ಅವರ ರೈಟಿಂಗ್ ಭಾಳ ಚೆನ್ನಾಗಿತ್ತು. ತುಂಬ ಫಾಸ್ಟ್ ರೈಟರು, ತುಂಬ ಫೇಮಸ್ ಸಿಂಗರ್ ಕೂಡ ಅವರು. ಸೊ ನಮ್ಮ ಬ್ರಾಟ್ ಚಿತ್ರದಲ್ಲಿ ಶಶಾಂಕ್ ಸರ್ ಕೂಡ ಅವ್ರ ತಲೆಯಲ್ಲೂ ಇದೇ ಇತ್ತು, ಇವರೆಲ್ಲೋ ನೋಡಿದ್ದೀನಿ, ಇವ್ರ ಹತ್ರ ಹಾಡಿಸ್ಬೋದಲ್ಲ ಅಂತ ಅವರು ಎಲ್ಲೋ ಕೇಳಿದ್ರು ನಮ್ಮ ಬಾಳುವರ ಹಾಡನ್ನು. ಸೊ ಇಬ್ಬರು ಥಾಟ್ ಒಂದೇ ಇದ್ದಿದ್ದರಿಂದ ವಿ ಟ್ರೈಡ್ ಬ್ರಾಟಲ್ಲಿ ಹಾಡಿಸೋದಕ್ಕೆ. ತುಂಬ ಚೆನ್ನಾಗಿ ಲಿರಿಕ್ಸ್ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಹಾಡಿದ್ದಾರೆ. ಮುಖ್ಯವಾಗಿ ಶಶಾಂಕ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಡೈರೆಕ್ಟರ್ಗಳು ಒಪ್ಕೊಂಡ್ರೆ ಈ ಥರ ಹೊಸ ಹೊಸ ಸಿಂಗರ್ಸ್ಗೆ ನಾವು ಅವಕಾಶ ಕೊಡೋಕ್ಕಾಗೋದು. ಶಶಾಂಕ್ ಸರ್ ಯಾವಾಗಲೂ ಅದರಲ್ಲಿ ಮುಂದಿದ್ದಾರೆ. ಓದ್ ಸಾಂಗಲ್ಲಿ ಲಹರಿ ಹತ್ರ ಹಾಡಿಸ್ತೀನಿ ಅಂತ ಹೇಳಿದೆ, ಪ್ಲೀಸ್ ಹಾಡಿಸಿ ಅಂದರು. ಈಗ ಬಾಳು ಬೆಳಗುಂದಿ. ಸೊ ಥ್ಯಾಂಕ್ ಯು ಶಶಾಂಕ್ ಸರ್, ಹೊಸಬರಿಗೆ ಅವಕಾಶ ಕೊಡ್ತಾ ಇರೋದಕ್ಕೆ. ಈ ಹಾಡನ್ನು ಕೇಳಿ ಎಲ್ಲರೂ ಆಶೀರ್ವಾದ ಮಾಡಿ. ನಮಸ್ಕಾರ. ದಟ್ ವಾಸ್ ಸೋ ಸ್ವೀಟ್. ಥ್ಯಾಂಕ್ ಯು ಅರ್ಜುನ್ ಜನ್ಯ ಸರ್. ಸೊ ಇವತ್ತು ನಾವಿಲ್ಲಿ ಸೇರಿರೋದಕ್ಕೆ ಕಾರಣ ಬ್ರಾಟ್ ಸಿನಿಮಾದ ಒಂದು ಸೂಪರ್ ಡೂಪರ್ ಸಾಂಗ್ ರಿಲೀಸ್ ಆಗ್ತಾ ಇದೆ, ಗಂಗಿ ಗಂಗಿ ಅಂತ. ಈಗಷ್ಟೇ ಯೂಟ್ಯೂಬ್ ಅಲ್ಲೂ ಕೂಡ ರಿಲೀಸ್ ಆಗಿದೆ. ಇಲ್ಲಿ ಯಾರ್ಯಾರು ನಿಂತಿದ್ದೀರೋ ದಯವಿಟ್ಟು ಎಲ್ಲರೂ ಯೂಟ್ಯೂಬ್ ಓಪನ್ ಮಾಡಿ ಗಂಗಿ ಗಂಗಿ ಅಂತ ಹಾಕಿ, ಮಿಸ್ಟೇಕ್ ಮಾಡ್ಕೋಬೇಡಿ, ಗಂಗಿ GA ಅಂತ ಒತ್ತಿ ಗಂಗಿ ಗಂಗಿ ಅಂತ ಹಾಕಿ. ಈಗಷ್ಟೇ ರಿಲೀಸ್ ಆಗಿದೆ. ಸೊ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಈಗ ನಿಮ್ಮ ನೇತೃತ್ವದಲ್ಲಿ ಈ ಒಂದು ಸಾಂಗ್ ರಿಲೀಸ್ ಆಗ್ತಾ ಇದೆ. ಇದು ಒಂಥರ ಆಂಕೋ ಸರ್ಜರಿ ಇದ್ದಂಗೆ ಸರ್, ಇದು ಒಂಥರ ಸರ್ಜರಿ ಇದ್ದಂಗೆ. ಯಾಕೆಂದ್ರೆ ಈ ನೊಂದ ಮನಸ್ಸುಗಳಿಗೆಲ್ಲ ಒಂದು ಸ್ವಲ್ಪ ಒಳಗಡೆಯಿಂದ ಜೋಶ್ ಕೊಡುವಂತ ಸಾಂಗ್ ಇದು. ಹಾಗಾಗಿ ನೀವು ಒಂದ್ಸಲಿ ಗಂಗಿ ಗಂಗಿ ವಿಡಿಯೋ ಸಾಂಗ್ ಪ್ಲೇ ಅಂತ ಹೇಳಿದ್ರೆ ಇದು ಲಾಂಚ್ ಆಗುತ್ತೆ ಸರ್. ಇಲ್ಲ ಲಾಂಚ್ ಅಂತ ಕೂಡ ಹೇಳ್ಬೋದು, ಇಲ್ಲ ಪ್ಲೇ ಅಂತ ಕೂಡ ಹೇಳ್ಬೋದು. ಗಂಗಿ ಗಂಗಿ ಸಾಂಗ್ ಲಾಂಚ್ ಅಂತ ಹೇಳಿ ಸರ್. ನಮಸ್ಕಾರ. ಗಂಗಿ ಗಂಗಿ ಸಾಂಗ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಗಂಗಿ ಗಂಗಿ ಸಾಂಗ್ ಪ್ಲೇ ಮಾಡಿ ಭಾಳ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ಲರೂ ನೋಡಿ, ನನ್ನ ಆತ್ಮೀಯ ಸ್ನೇಹಿತರು ಮಾಡಿರೋದು. ಬಟ್ ಬಹುಶಃ ಕನ್ನಡದಲ್ಲಿ ಈ ಮಟ್ಟಕ್ಕೆ ಒಂದು ಸಾಂಗ್ ಬರುತ್ತೆ ಅಂತ ನಾನು ಅನಿಸಿಲ್ಲ. ನಾನು ನೋಡಿದ್ದೀನಿ ಇದನ್ನು ನಾನು. ಬೆಸ್ಟ್ ಆಫ್ ಲಕ್ ಲಾಂಚ್. ಓಕೆ, ಗಂಗಿ ಗಂಗಿ ಸಾಂಗ್ ಲಾಂಚ್ ಆಗಿದೆ. ಯೂಟ್ಯೂಬ್ ಅಲ್ಲಿ ಈಗಾಗಲೇ ಪ್ಲೇ ಕೂಡ ಆಗ್ತಾ ಇದೆ. ಖಂಡಿತವಾಗ್ಲೂ ಎಲ್ಲರೂ ಈ ಒಂದು ಸಾಂಗ್ ನ ನೋಡಿ ಅಂತ ಹೇಳ್ತಾ, ಇಲ್ಲಿ ಬಂದಿರೋರೆಲ್ಲ ಈ ಒಂದು ಸಾಂಗ್ ನ ನೋಡುವಂತ ಸಮಯ. ಬಾಳು ರೆಡಿ ಆಗ್ಲಿ, ಬಾಳು ಬೆಳಗಾಗಲಿ. ಗಂಗಿ ಗಂಗಿ ಸಾಂಗ್. ಬಾಳು ಬೆಳಗುಂದಿ ಬನ್ನಿ, ಚಪ್ಪಾಳೆ ಕೇಳ್ಕೊತೀನಿ. ಇನ್ನೊಂದು ಮೈಕ್ ಕೊಡಿ. ಏ ಬಾಳು ಫ್ಯಾನ್ಸ್ ಚಪ್ಪಾಳೆ ಹೊಡಿರೋ. ಓ ಏನ್ ರೊಚ್ಚಿಗೆ ಬಿಡ್ತೀವೋ ಯಪ್ಪ. ಆತ ಹುಬ್ಬಳ್ಳಿ ಹುಲಿ ಆತ ಮುಗಿಯುತ್ತೆ ಗಿಚ್ಚಿ. ಒಟ್ಟಲ್ಲಿ ಬಾಳು ಅದ್ಭುತವಾಗಿದೆ ಸಾಂಗು. ಅಂಡ್ ಪ್ರೆಸೆಂಟ್ ಒಂದಷ್ಟು ವೈರಲ್ ಆಗಿರೋ ಸಾಂಗ್ ಅಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಪಕ್ಕ ಈ ಸಾಂಗ್ ಬಂದೇ ಬರುತ್ತೆ ಅಂತ ಹೇಳ್ತೀನಿ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್, ಈ ಒಂದು ಹಿಟ್ ಸಾಂಗ್ ಕೊಟ್ಟಿರೋದಕ್ಕೆ ಇವಾಗಲೇ ಹೇಳ್ಬಿಡ್ತೀನಿ. ಬಟ್ ಈ ತರ ಲಿರಿಕ್ಸ್ ಎಲ್ಲ ಎಲ್ಲಿ ಉಟ್ಕೊಳ್ಳುತ್ತೆ ಬಾಲು? ಗಂಗಿ 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 ಜಗ್ಗ ಬೇಡ ಲುಂಗಿ, ಎಲ್ಲಿ ಉಟ್ಕೊಳ್ಳುತ್ತೀವಲ್ಲ? ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಆಡು ಭಾಷೆಗಳು ಸರ್ ಅವೆಲ್ಲ. ಇನ್ನೊಂದೇನಂದ್ರೆ ಇಲ್ಲಿ ಬಂದಂಥ ಎಲ್ಲ ಪ್ರೇಕ್ಷಕರಿಗೂ ಹಂಗ
ಎಲ್ಲ ನನ್ನ ಸಿನಿಮಾ ತಂಡಕ್ಕೂ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು. ಒಂದು ಸಾಂಗ್ನ ಹಾಡಿಸಿ ಅಲ್ಲೇ ಬಿಟ್ಟ ನೀ ಅಲ್ಲೇ ಇರಪ್ಪ ನಾವು ರಿಲೀಸ್ ಮಾಡ್ಕೋತೀವಿ ಅಂತ ಹೇಳ್ಬೋದಿತ್ತು. ಬಟ್ ಈ ಬ್ರ್ಯಾಟ್ ಮೂವಿಯ ತಂಡ ನಮ್ಮ ಡೈರೆಕ್ಟರ್ ಅಂಥವ್ರಲ್ಲ, ನಿನಗೇನು ಸಿಗಬೇಕು ಆ ಕ್ರೆಡಿಟ್ ಸಿಗ್ಬೇಕು ತಮ್ಮ, ನೀ ಬರ್ಬೇಕಂತೇಳಿ ಕರೆಸ್ಕೊಂಡು ಇಲ್ಲಿ ತಂದೆ ನಿಲ್ಸ್ಯಾರ. ನಿಮಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು ಸರ್. ಮೊಟ್ಟ ಮೊದಲನೇದಾಗಿ ಈ ಸಾಂಗಿಗೆ ನನಗೆ ಇದನ್ನೆಲ್ಲ ಅವಕಾಶ ಕಲ್ಪಿಸಿಕೊಟ್ಟಂತ ಫಸ್ಟ್ ನಾನು ನನ್ನ ಕುರಿ ಜೀವನವನ್ನು ಬಿಟ್ಟು ಜನಪದ ಲೋಕಕ್ಕೆ ಬಂದೆ. ಅಲ್ಲಿಂದ ಜನ ಮೆಚ್ಕೊಂಡ್ರು. ಸರಿಗಮಪಕ್ಕೆ ಬಂದೆ. ಸರಿಗಮಪದಲ್ಲಿ ನಮ್ಮ ಜಡ್ಜಸ್ಗಳಾಯಿತು, ಇಡೀ ನಮ್ಮ ಕರ್ನಾಟಕ ಜನ ನೆಚ್ಕೊಂಡ್ರು. ಅಲ್ಲಿಂದ ನಮ್ಮ ಅರ್ಜುನ್ ಜನ್ಯ ಸರ್ ಮಾತು ಕೊಟ್ಟಂಗೆ ನನಗೊಂದು ಅವಕಾಶನ ಕಲ್ಪಿಸಿಕೊಟ್ರು. ಅದಕ್ಕೆ ಬೆನ್ನೆಲುವಾಗಿ ನಮ್ಮ ಶಶಾಂಕ್ ಸರು ಮತ್ತು ನಮ್ಮ ಡಾಲ್ಫಿನ್ ಪ್ರೊಡಕ್ಷನ್ ಹೌಸ್ ನಿಂತ್ಕೊಂತು. ಅವರೆಲ್ಲರ ನೇತೃತ್ವದಲ್ಲಿ, ಅವರೆಲ್ಲರ ಸಹಾಯದಲ್ಲಿ ನನಗೆ ಬರೀ ಹಾಡಕ್ಕಷ್ಟೇ ಅಲ್ಲ, ನೀನ ಬರೆದು ಹಾಡಪ್ಪ ಅಂತೇಳಿ ಒಂದು ದೊಡ್ಡ ಅವಕಾಶನ ಕಲ್ಪಿಸಿಕೊಟ್ಟಂತ ನನ್ನ ಶಶಾಂಕ್ ಸರಿಗೂ ಮತ್ತು ಡಾಲ್ಫಿನ್ ಪ್ರೊಡಕ್ಷನ್ ಹೌಸ್ಗೂ ಮತ್ತು ಮೇನ್ ಆಗಿ ಅರ್ಜುನ್ ಜನ್ಯ ಸರ್ಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ದೊಡ್ಡ ಅವಕಾಶನ ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನೋಡಿ, ಒಂದು ಸಲ ಟೆಲಿವಿಷನ್ಗೆ ಎಂಟ್ರಿ ಕೊಟ್ರೆ ಇದೇ ಬೆನಿಫಿಟ್ಟು. ನಾವು ನಿಲ್ಸು ಅಂತ ಹೇಳಂಗೆ ಇಲ್ಲ, ಅವ್ರ ಪಾಡಿಗೆ ಅವ್ರು ಮಾತಾಡ್ತಾನೆ ಇರ್ತಾರೆ. ಟಿವಿ ಎಲ್ಲದನ್ನೂ ಕಲಿಸ್ಬಿಡುತ್ತೆ. ಜೀ ಕನ್ನಡ ಚೆನ್ನಾಗಿ ಕಲಿಸಿದೆ ತಮ್ಮ. ಸರ್ ಇದು ಕಲಿಸಿದ್ದಲ್ಲ ಸರ್, ಮನಸ್ಸಿಂದ ಬಂದ ಇದೇ ವೈರಲ್ ಆಗೋದು ಜಾಸ್ತಿ ಇವಾಗ. ಬಟ್ ಇಲ್ಲ, ನಿಜವಾಗ್ಲೂ ಬಾಳು ಬೆಳಗೊಂದು ಈ ಸಾಂಗ್ ಕೇಳಕ್ಕೆ ಖುಷಿ ಆಗುತ್ತೆ. ಈಗಾಗಲೇ ಅವ್ರದ್ದು ಇದೇ ಶೈಲಿಯ ಸಾಕಷ್ಟು ಸಾಂಗ್ ಬಂದಿದೆ. ಬಟ್ ಈ ಒಂದು ಪರ್ಟಿಕ್ಯುಲರ್ ಸಾಂಗ್, ಗಂಗಿ ಗಂಗಿ ಸಾಂಗ್, ಬ್ರ್ಯಾಟ್ ಮೂವಿಯ ಸಾಂಗ್, ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಹೊಸದು? ನಿಜವಾಗ್ಲೂ ಈ ಸಾಂಗ್ ನನಗೆ ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್ ಸರ್. ಯಾಕಂದ್ರೆ ಇಷ್ಟು ದಿನ ನಾನು ನನ್ನ ಚಾನಲ್ಗೆ ಒಂದಿಷ್ಟು ಹಾಡುಗಳನ್ನ ಮಾಡಿ ನಾನು ಪರ್ಫಾರ್ಮ್ ಮಾಡಿ ಅದನ್ನ ಬರೆದು ಹಾಡ್ತಿದ್ದೆ. ಬಟ್ ಎಲ್ಲ ಒಬ್ಬ ಕಲಾವಿದರಿಗೂ ಒಂದು ಆಸೆ ಏನಿರುತ್ತಂದ್ರೆ ಸಿನಿಮಾದಲ್ಲಿ ಒಂದು ಸಲ ನಾ ಕಾಣಬೇಕು, ಇಲ್ಲ ಅಂತಂದ್ರೆ ಸಿನಿಮಾಕ್ಕೆ ನಾ ಹಾಡಬೇಕು ಅನ್ನೋದು ಒಂದು ಸಿಂಗರ್ ಆದಂತ ಒಬ್ಬ ಕಲಾವಿದನ ಆಸೆ ಇರುತ್ತೆ. ಆ ಆಸೆ ನನಗೂ ಕೂಡ ಇತ್ತು. ಅದು ಸರಿಗಮಪಕ್ಕೆ ಬಂದ ಮೇಲೆ ಎಲ್ಲ ನಮ್ಮ ಡೈರೆಕ್ಟರ್ ಸರ್ ಕಡೆಯಿಂದ ಆಯ್ತು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕಡೆಯಿಂದ ಸರ್ ಅದು ಈಡೇರೈತಿ. ಈ ಖುಷಿನ ನಾ ಹೆಂಗೆ ತೋಡ್ಕೋಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಆದ್ರೆ ಉತ್ತರ ಕರ್ನಾಟಕದ ಜನ ಆಗಿರ್ಬೋದು, ಇಡೀ ಕರ್ನಾಟಕದ ಜನ ಆಗಿರ್ಬೋದು, ಈ ಒಂದು ಹಾಡನ್ನ ಬರ್ಯಾಕ ಮೇನ್ ಅವಕಾಶ ಮಾಡಿಕೊಟ್ಟವರು ಅವರು ಅಂತ ನಾ ಹೇಳ್ಕೊತೀನಿ. ಅವರಿಂದನೇ ಇಷ್ಟೆಲ್ಲ ಆಗಿದ್ದು. ಜನಗಳ ಪ್ರೀತಿ ಪ್ರೋತ್ಸಾಹ ಇದೇ ತರ ನನ್ನ ಮೇಲೆ ಇರ್ಲಿ. ಮತ್ತು ಈ ಹಾಡಿನ ಬದಲು ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ನನಗೆ ಅರ್ಜುನ್ ಜನ್ಯ ಸರ್ ಒಂದು ಕಾಲ್ ಮಾಡಿ, ಹಿಂಗಪ್ಪ ಮತ್ತೊಂದು ಸಾಂಗ್ ಒಂದು ನಿನಗೇನು ಅನಿಸುತ್ತೋ ಅದನ್ನ ಬರ್ಕೊಂಡು ಬಾ, ಸ್ಟುಡಿಯೋಗೆ ಬಂದ ಮೇಲೆ ಅದನ್ನ ಮಾತಾಡೋಣ ಅಂತ ಹೇಳಿದ್ರು. ನಾನು ನನ್ನ ಜೀವನದಾಗ ನನ್ನ ಹಾಡುಗಳು ಮಾಡ್ಕೊಳಕ್ ಯಾವತ್ತೂ ಹೆದರಿಲ್ರಿ ಸರ್. ಫಸ್ಟ್ ಟೈಮ್ ಅರ್ಜುನ್ ಜನ್ಯ ಸರ್ ಕಾಲ್ ಬಂದ ತಕ್ಷಣ ನನಗೆ ನಡಕ ಚಾಲು ಆಗಿತ್ತು. ಯಾಕಪ್ಪ ಇದು ಈಗ ಒಂದು ಹಾಡನ್ನ ಅಲ್ಲಿ ನನ್ನ ಹಾಡುಗಳನ್ನ ನಾ ಮಾಡ್ಕೋತೀನಿ, ನನಗೆ ಅಷ್ಟೊಂದೇನು ಭಯ ಆಗಲ್ಲ. ಬಟ್ ಇಲ್ಲಿ ಒಳ್ಳೆ ಡೈರೆಕ್ಟ್ರು, ಅವರು ಕೂಡ ಒಳ್ಳೆ ಡೈರೆಕ್ಟರ್ ಅನ್ನೋದಕ್ಕಿಂತ ನಾವೊಬ್ಬ ಹಾಡು ಬರೆಯವ ಅಂದ್ರೆ ಅವ್ರು ಹಾಡು ಬರೀತಾರ, ಅವ್ರನ್ನ ಒಪ್ಪಿಸೋದೈತಲ್ಲ ಅದು ದೊಡ್ಡ ತುಂಬಾ ಕಷ್ಟವಾದ ಕೆಲಸ. ಅವರು ಬರೆದಂತ ಹಾಡು ನೀರಿಗೆ ಬಾರ ಚೆನ್ನಿ ನಮ್ಮ ಕಡೆ ಎಲ್ಲ ಫುಲ್ ಫೇಮಸ್ ಸಾಂಗ್ ಅದ. ಇಂಥ ಸಾಹಿತ್ಯಗಾರರಿಗೆ, ಇಂಥ ಡೈರೆಕ್ಟರ್ಗೆ ಒಂದು ಸಾಹಿತ್ಯನ ಒಪ್ಸೋದು ತುಂಬಾ ಕಷ್ಟದ ಕೆಲಸ ಅಂತೇಳಿ ಭಯ ಆಗಿತ್ತು. ಅವಾಗ ನಮ್ಮ ಶಶಾಂಕ್ ಸರ್ ಆಗ್ಲಿ, ನಮ್ಮ ಅರ್ಜುನ್ ಜನ್ಯ ಸರ್ ಆಗ್ಲಿ ಒಂದೇ ಮಾತು ಹೇಳಿದ್ರು, ಮಗ ನೀನು ಸಿನಿಮಾ ಹಾಡು ಬರಿತೀನಿ ಅಂತೇಳಿ ಬರ್ಯಾಕ್ ಹೋಗ್ಬೇಡ, ನಿನ್ನ ಹಾಡನ್ನ ಬರ್ಯಾಕತ್ತೀನಿ ಅಂತ ತಿಳ್ಕೊಂಡು ಬರೀ ಅದಾಗತ್ತಂತಂದ್ರು. ಆ ತರ ಟ್ರೈ ಮಾಡಿದ್ವಿ. ಆವಾಗ ಉಟ್ಕೊಂಡಿದ್ರು ಸರ್ ಇದು ಗಂಗಿ 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 ಅನ್ನೋ ಲೈನ್. ಲವ್ಲಿ. ಸೊ ಫಸ್ಟ್ ಟೈಮ್ ಬರ್ದು ಕಳ್ಸಿದ ತಕ್ಷಣ ಸರ್ ಒಪ್ಕೊಂಡ್ಬಿಟ್ರ ಅಥವಾ ಇಲ್ಲ ಇನ್ನೂ ಬೇಕು ಅಂದ್ರೆ? ಇಲ್ಲ ಫಸ್ಟ್ ಲೈನ್ ಅಲ್ಲ, ಒಂದು 2-3 ತರ ಬರ್ಕೊಂಡು ಹೋಗಿದ್ವಿ ಸರ್ ನಾವು ಸ್ಟುಡಿಯೋಕ್ಕೆ. ಅದರಲ್ಲಿ ಒಂದಿಷ್ಟು ಕರೆಕ್ಷನ್ ಮಾಡಿಕೊಂಡು ಸರ್ ಕೂಡ ಕರೆಕ್ಷನ್ ಮಾಡಿದ್ರು. ಆಮೇಲೆ ಒಪ್ಕೊಂಡಿದ್ದು ಸರ್ ಅದು ಲಾಸ್ಟ್ ಗಂಗಿ ಗಂಗಿ ಗಂಗಿ. ಒಟ್ಟಲ್ಲಿ ಅದ್ಭುತವಾದ ಸಾಂಗ್ ಮೂಡಿ ಬಂದಿದೆ. ಇನ್ನು ಕೆಲವು ನಿಮಿಷದಲ್ಲಿ, ಯಾಕಂದ್ರೆ ಇಲ್ಲಿ ಮಾಲ್ ಆಗಿರೋದ್ರೆ ಎಲ್ಲಾ ಭಾಷೆಯವರು ಇರ್ತೀರಾ, ತಮಿಳು, ತೆಲುಗು, ಹಿಂದಿ ಎಲ್ಲಾ ವರ್ಷನೂ ಇಲ್ಲಿ ಪ್ಲೇ ಆಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ಬಾಳು ಬೆಳಗುದೇ ಫ್ಯಾನ್ಸ್ ಎಷ್ಟು ಜನ ಇದ್ದೀರಪ್ಪ? ಅವ್ರಿಗೋಸ್ಕರ ಒಂದು 2 ಲೈನ್ ಹಾಡ್ಬೋದಾ? ಇದೇ ಸಾಂಗ್ ಹಾಡ್ಬೋದಾ? ಚಾಲು ಆಗ್ಲಿ. ಹುಟ್ಟದಿ ನೀನು ತಳ್ಳನ ಲಂಗ ನೋಡಿರ ಸಾಕ ಬೆನ್ ಹತ್ತಂಗ ಗಂಗಿ,
ಏ ಗಂಗಿ ಅದಿಯ ನೀನು ಪುರಾಯಂಗ ಎದಿಯ ಒಳಗ ಜುಮ್ಮನುವಂಗ ಗಂಗಿ ಏ ಗಂಗಿ ನನ್ನ ನೋಡಿ ನೋಡಿ ನಿನ್ನ ಮೈಯಾಕ ಮುರಿತಿ ಮನಸ್ಸಿನ್ಯಾನ ಆಸೆಯೆಲ್ಲ ಕಣ್ಣಾಗ ಸುರಿತಿ ಗಂಡ ಗುಂಡಿ ಆಗುನ ಬಾರೋ ಮಾವ ಒಂದ ಸರತಿ ಗಂಗಿ 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 ನೀ ಜಗ್ಗ ಬ್ಯಾಡ ಲುಂಗಿ ಗಂಗಿ 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 ನೀ ಜಗ್ಗ ಬ್ಯಾಡ ಲುಂಗಿ. ಥ್ಯಾಂಕ್ ಯು. ಒಂದ್ ಸೆಕೆಂಡ್ ಹಂಗೆ ಕಿವಿ ಪಾವನ ಆಗೋಯ್ತು ಕಣಪ್ಪ. ಸಡನ್ ಆಗಿ ಏನ್ ಹೇಳ್ತಾ ಇದ್ಯಾ ನೀನು ಅಂತ ಗಾಬರಿ ಆಗ್ಬಿಟ್ಟೆ. ಮತ್ತೊಮ್ಮೆ ವೀಕ್ಷಕರಲ್ಲಿ ಮನವಿ, ಅದು ಗಂಗಿ 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 ಯೂಟ್ಯೂಬ್ ಅಲ್ಲೂ ಹಂಗೆ ಹುಡುಕಿ. ಬಟ್ ನಿಜವಲ್ಲೂ ಅದ್ಭುತವಾದ ಸಾಂಗ್. ಬನ್ನಿ ಜೋರ ಚಪ್ಪಾಳೆ ನಮ್ಮ ಬಾಳೂರು ಬೆಳಗುಂದಿಗೆ. ಐ ಥಿಂಕ್ ನಾನು ಕೃಷ್ಣ ಒಂದು ಸಿರೀಸ್ ಈ ತರ ಸಾಂಗ್ ನಾನು ನೋಡಿರ್ಲಿಲ್ಲ. ಐ ಥಿಂಕ್ ಫಾರ್ ಯು ಆಲ್ಸೋ ಇಟ್ಸ್ ವೆರಿ ಸ್ಪೆಷಲ್ ರೈಟ್. ಖಂಡಿತವಾಗ್ಲೂ ಅದ್ರ ಬಗ್ಗೆ ಕೇಳ್ತೀನಿ. ಬಟ್ ಸದ್ಯಕ್ಕೆ ಥ್ಯಾಂಕ್ ಯು ಬಾಳು. ಥ್ಯಾಂಕ್ ಯು. ಈ ಒಂದು ಸಿನಿಮಾದಲ್ಲಿ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ನಮ್ಮ ಅಚ್ಯುತ್ ಸರ್ ಇದ್ದಾರೆ, ಅಫ್ಕೋರ್ಸ್ ಡಾರ್ಲಿಂಗ್ ಕೃಷ್ಣ ಇದ್ದಾರೆ, ನಮ್ಮ ಮನೀಶ್ ಅವರು ಇದ್ದಾರೆ. ಅಂಡ್ ಇತ್ತೀಚೆಗೆ ರಿಲೀಸ್ ಆದಂತ ಭೀಮಾ ಸಿನಿಮಾ ಎಷ್ಟು ಜನ ನೋಡಿದ್ದೀರಪ್ಪ? ಭೀಮಾದಲ್ಲಿ ಒಂದು ದೈತ್ಯ ಕಾಣಿಸ್ಕೊಂಡಿದ್ರು. ಇಡೀ ಥಿಯೇಟರ್ ಅಲ್ಲಿ ಸ್ಕ್ರೀನ್ ಪೂರ್ತಿ ಬರೀ ಈ ಮನುಷ್ಯನೇ ಕಾಣಿಸ್ತಾ ಇದ್ರು. ಅಂತ ಒಬ್ಬ ದೈತ್ಯ ಆಕ್ಟರ್, ನಮ್ಮೆಲ್ಲರ ಪ್ರೀತಿಯ ನಮ್ಮ ಡ್ರ್ಯಾಗನ್ ಮಂಜು ಅವ್ರ ದಯವಿಟ್ಟು ವೇದಿಕೆ ಬರಬೇಕು. ಬನ್ನಿ ಡ್ರ್ಯಾಗನ್ ಮಂಜು ಚಪ್ಪಾಳೆ. ಎಸ್ ಸರ್. ಸರ್ ನಮಸ್ಕಾರ. ನಮಸ್ತೆ. ಎಸ್, ಆಕ್ಚುಲಿ ಇತ್ತೀಚೆಗೆ ಬರೋ ಎಲ್ಲಾ ಸಿನಿಮಾದಲ್ಲೂ ನಿಮ್ಮನ್ನೇ ವಿಲನ್ ಆಗಿ ನೋಡೋದಕ್ಕೆ ನಮ್ಮ ಕನ್ನಡಿಗರೆಲ್ಲ ಆಸೆ ಪಡ್ತಾ ಇದ್ದಾರೆ. ಸೊ ಬ್ರ್ಯಾಟ್ ಸಿನಿಮಾದಲ್ಲಿ ಅವರೇ ಬ್ರ್ಯಾಟ್ ಅಂತ ಇಟ್ಕೊಂಡಿದ್ದಾರೆ. ನೀವೇನ್ ಮಾಡ್ತಾ ಇದ್ದೀರಾ ಅದರಲ್ಲಿ? ನಾವೇ ಟಕ್ಕರ್ ಕೊಡೋದು ಅವ್ರಿಗೆ. ಏನೇನು? ನಾವೇ ಟಕ್ಕರ್ ಕೊಡೋದು ಅವ್ರಿಗೆ. ಟಕ್ಕರ್ ಕೊಡೋದು. ಓಕೆ, ಒಬ್ರು ಉದ್ದ ಇದ್ದಾರೆ, ಒಬ್ರು ಅಗಲ ಇದ್ದಾರೆ. ಯಾವ ತರ ಟಕ್ಕರ್ ಕೊಡ್ತೀರಾ ಸರ್? ನೋಡಿ, ತಲೆ ಕೆರ್ಕೊಂತವ್ರೆ ಆ ತರ. ಅಲ್ಲ ಅಂದ್ರೆ ಚೂರು ಆಡಿಯನ್ಸ್ ಚೂರು ಬಿಟ್ಕೊಳ್ಳೋಣ ಅಂತ. ಯಾವ ತರ ಟಕ್ಕರ್ ಕೊಡ್ಬೋದು ನೀವು? ಸರ್ ನೋಡಿ, ಸಿನಿಮಾ ಮುಂದೆ ಏನು ಕೇಳಬಾರ್ದು, ಸಿನಿಮಾ ಆದ್ಮೇಲೆ ಮಾತಾಡ್ಬೇಕು. ಸಿನಿಮಾ ಇವರು ಮಾತಾಡೋದೇ ಒಳ್ಳೆ ಬೈದಂಗಿರುತ್ತೆ ಇವರು. ಸ್ಟೇಜ್ ಮೇಲೆ ಅವಾಗ ಸಿನಿಮಾ ಮಾಡಿದ್ರೆ ಇಳಿದ್ಬಿಟ್ರೆ ಈ ಮನುಷ್ಯ ಸುಮ್ಮನೆ ಹಿಂಗ ಅಂದ್ರೆ ನಾನು ಬಿದ್ದೋಗ್ಬಿಟ್ಟಿರ್ತೀನಿ. ಬಟ್ ಆದ್ರೂ ಯಾವ ತರ ಪಾತ್ರ ಸರ್ ಈ ಸಿನಿಮಾದಲ್ಲಿ? ಇಟ್ಕೊಳ್ಳ ಇದುವರೆಗೂ ನಾನು ಆಲ್ಮೋಸ್ಟ್ ಒಂದು 8 ಸಿನಿಮಾ ಮಾಡಿದ್ದೀನಿ. ಅದರಲ್ಲಿ ಎಲ್ಲೂ ಬಂದ್ಬಿಟ್ಟು ಈ ಥರ ನನಗೆ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ ಸಿಗಲಿಲ್ಲ. ಮತ್ತು ಎಲ್ಲ ಕಡೆ ಹೇಳ್ತಾರೆ ಡೈಲಾಗ್ಸ್ ಕಮ್ಮಿ ಇದೆ ಸಿನಿಮಾದಲ್ಲಿ, ಆ್ಯಕ್ಷನ್ ಜಾಸ್ತಿ ಇದೆ ಅಂತ. ಸೊ ಈ ಸಿನಿಮಾದಲ್ಲಿ ಟೋಟಲ್ ಯೂನಿಕ್ ಆಗಿ ನನ್ನ ಟೋಟಲ್ ಯಾಕಂದರೆ ನಂದು ಆಡು ಭಾಷೆ ಆಗಲಿ, ಹೇರ್ ಸ್ಟೈಲು ಮತ್ತು ಡ್ರೆಸ್ಸಿಂಗ್ಸು ಅದನ್ನೆಲ್ಲ ಮೀರಿ ಡೈಲಾಗ್ಸಲ್ಲಿ ತುಂಬ ಯೂನಿಕ್ ಆಗಿರುತ್ತೆ ನೋಡೋದಕ್ಕೆ ಈ ಸಿನಿಮಾ. ಮತ್ತು ಒಂದು ಭೀಮಾ ಸಿನಿಮಾ ಹೆಂಗೆ ನನಗೆ ದೊಡ್ಡ ಮೈಲಿಕಲ್ಲಿ ಆಯಿತು, ಸೊ ಆ ಥರ ಈ ಬ್ರಾಡ್ ಸಿನಿಮಾ ಬಂದರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀನಿ ಅಂತ ಒಂದು ದೊಡ್ಡ ನಂಬಿಕೆ ಇದೆ. ಯಾಕಂದರೆ ಆ ಥರ ಒಂದು ನೆಕ್ಸ್ಟ್ ಲೆವೆಲ್ ಡೈರೆಕ್ಷನ್ ಇದೆ ಸಾರ್ದು. ಮತ್ತು ಸ್ಟೋರಿ ವೈಸು ಎಲ್ಲೂ ಬಂದ್ಬಿಟ್ಟು ಯಾರಿಗೂ ಬೋರ್ ಅನ್ಸಲ್ಲ, ಮತ್ತು ಎಂಟರ್ಟೈನಿಂಗ್ ಆಗಿರುತ್ತೆ. ವಾಟ್ ನೆಕ್ಸ್ಟ್ ಅಷ್ಟೇ, ಏನು ನೆಕ್ಸ್ಟ್ ಏನಾಗುತ್ತೆ ಆ ಥರ ಒಂದು ಥ್ರಿಲ್ಲಿಂಗು ಸಿನಿಮಾ ಇದು. ಸೊ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಬೇಕು. ಆಕ್ಚುಲಿ ಇದರಲ್ಲಿ ಇನ್ನೊಬ್ರು ಅದ್ಭುತವಾದ ನಟ ಆಕ್ಟ್ ಮಾಡಿದ್ದಾರೆ, ರಮೇಶ್ ಇಂದ್ರ ಅವರಿದ್ದಾರೆ. ಐ ಥಿಂಕ್ ನಿಮ್ದು ಅವ್ರದ್ದು ಕಾಂಬಿನೇಷನ್ ಇದೆ ಅನ್ಕೋತೀನಿ. ಸೊ ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ವಿತ್ ರಮೇಶ್ ಇಂದ್ರ ಸರ್? ಅವರು ನಮ್ಮ ಪಾರ್ಟ್ನರು, ಬಂದಿಲ್ಲ ಅನ್ಕೋತೀನಿ. ನನ್ನ ಪಾರ್ಟ್ನರ್ ಅವರು ರಮೇಶ್ ಇಂದ್ರ ಸರ್, ನಾನು ಪಾರ್ಟ್ನರು. ನಾವೆಲ್ಲ ಪಾರ್ಟ್ನರ್ ಸೇರಿ ಪಾರ್ಟ್ನರ್ ಸೇರಿಸ್ಕೊಂಡಿದ್ದೀವಿ. ಟೋಟಲ್ 3 ಪಾರ್ಟ್ನರ್ ಸೇರಿದ್ದೀವಿ. ಅವ್ರಿಗೆ ಕತೆ ಬಿಟ್ಕೊಡ್ಬೇಕು ಅಂತ ಆಸೆ, ಬಟ್ ಡೈರೆಕ್ಟ್ ಹೇಳ್ಬಿಟ್ಟಿರ್ತಾರೆ ಕತೆ ಬಿಟ್ಕೊಡ್ಬೇಡಿ, ಸಿನಿಮಾಲ್ ಬಂದು ನೋಡಿ. ಆದ್ರೂ ಒಂಚೂರು ಹೇಳಿ ಸರ್, ಪರವಾಗಿಲ್ಲ, ಏನಾಗಲ್ಲ. ಯಾಕೆ ಜನ ಇದನ್ನ ಥಿಯೇಟ್ರಿಗೆ ಬಂದು ನೋಡಬೇಕು? ಜನ ಏನಕ್ಕೆ ಬಂದು ಥಿಯೇಟ್ರಿಗೆ ನೋಡ್ಬೇಕಂದ್ರೆ ಒಂದೇ ಒಂದು ವಿಷಯನೇ ಸರ್, ಎಂಟರ್ಟೈನ್ಮೆಂಟು, ಟೋಟಲ್ ಎಂಟರ್ಟೈನ್ಮೆಂಟು. ಒಂದು ಆ್ಯಕ್ಷನ್ ಇವಾಗ ನಾನು ನೋಡಿದ್ರೆ ಎಲ್ಲ ಅನ್ಕೊಂಡಿರ್ತಾರೆ ಆ್ಯಕ್ಷನ್ ಇರುತ್ತೆ ಅಂತ. ಇಲ್ಲ ಬೇರೆ ಏನೋ ಹೀರೋ ಸರ್ ನೋಡಿದ ತಕ್ಷಣ ಬೇರೆನೇ ಇರುತ್ತೆ, ಲವ್ ಫುಲ್ಲು ಲವ್ ಆಗಿರುತ್ತೆ ಅಂತ. ಸೊ
ಸೊ ಆ ಥರ ಇಲ್ಲ. ಇದು ಬಂದು ನೋಡಿದೆ ದೊಡ್ಡ ಏನಂದರೆ ಇವಾಗ ಎಲ್ಲ ಸಿನಿಮಾ ಎಕ್ಸ್ಪೆಕ್ಟೇಷನಿಂದ ಹೋಗಿ ಬೇಜಾರಾಗಿ ಹೊರಡೆ ಬರ್ತಾರೆ. ಈಗಿನ ಸಿನಿಮಾ ನಡೀತಾ ಇದೆ ಆ ಥರ. ಸೊ ಈ ಸಿನಿಮಾಗೆ ಬಂದರೆ 101% ನಾನು ಬರ್ಕೊಡ್ತೀನಿ. ನಿನ್ನ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡಿ ಒಂದು ದೊಡ್ಡ ತೃಪ್ತಿಯಿಂದ ಹೊರಡೆ ಬರ್ತೀರ ಥಿಯೇಟ್ರಿಂದ. ಖಂಡಿತವಲ್ಲ ತೃಪ್ತಿಯಿಂದ ಆಚೆ ಬರ್ತಾನೆ. ಬಟ್ ಇಲ್ಲಿನವ್ರು ತೃಪ್ತಿ ಆಗಬೇಕು ಅಂದರೆ ನಾನೊಂದು ವಿಷಯ ಕೇಳ್ಪಟ್ಟೆ, ಡ್ರ್ಯಾಗನ್ ಮಂಜು ಅವರು ಸಿಕ್ಕಾಪಟ್ಟೆ ಅದ್ಭುತವಾದ ಡ್ಯಾನ್ಸರ್ ಅಂತ. ಆಡೋಣ ಸರ್, ಆದರೆ ಹೀರೋಯಿನ್ ನಮ್ಮ ಹೀರೋ ಅಲ್ಲಿದ್ದಾರೆ, ಮೇಲಿದ್ದಾರೆ ನಮ್ಮ ಹೀರೋಯಿನ್ನು. ಯಾರು? ನನ್ನ ಫ್ಯಾಮಿಲಿ ಮೇಲಲ್ಲಿ ಕಟ್ಟಿದ್ದಾರೆ ಅವರು. ಹಂಗ ಓಕೆ. ಸೊ ಯಾಕೆ ಇದೇ ಒಂದು ಸಾಂಗ್ ಗಂಗಿ 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 ಜಗ್ಗ ಬೇಡ ಲುಂಗಿ, ಇದಕ್ಕೆ ನೀವು ಯಾಕೆ ಎರಡೆರಡು ಸ್ಟೆಪ್ ಹಾಕ್ಬಾರ್ದು? ಇಲ್ಲ ನೋಡಿ, ಇವಾಗ ಏನ್ ನಮ್ಗೆ ಆಶೀರ್ವಾದ ಮಾಡಕ್ ಬಂದಿದ್ದೀರಾ, ನೀವ್ ಹೇಳಿದ್ರೆ ಆಡ್ತೀನಿ, ಇಲ್ಲಾಂದ್ರೆ ಆಡಲ್ಲ. ಏನಪ್ಪ ಡ್ಯಾನ್ಸ್ ಬೇಕಾ? ಗೊತ್ತಿರೋದಷ್ಟು ಡ್ಯಾನ್ಸ್ ಆಡ್ತೀನಿ ಅಷ್ಟೇ. ಯಾರಪ್ಪ ಇಷ್ಟೊಂದು ವಿಸಿ ನೋಡ್ತಿದ್ದು? ಓಕೆ ಸರ್, ಸರ್ ನಿಮ್ಗೆ ಡ್ಯಾನ್ಸರ್ ಬೇಕಾ ಯಾರಾದ್ರು? ಒಬ್ರೇ ಆಡ್ಬೇಕಾ? ಎಷ್ಟು ಜನ ಕರ್ಸಿ ಹೇಳಿ ಸರ್, ಎಷ್ಟು ಜನ ಬೇಕು? ಅವ್ರು ಕರ್ಸಿ ಕಾಪಿ ಮಾಡ್ತೀನಿ ಅವ್ರನ್ನ ಅಷ್ಟೇ. ಒಂದಿಬ್ರು ಬನ್ನಿ ನೋಡು. ಅಪ್ಪ ಸಕ್ಕದ ಡ್ಯಾನ್ಸ್ ಮಾಡ್ತೀರಿ ನೀವು ಸರ್. ಇದು ಲೈಟ್ ಆಗಿ ಅಷ್ಟೇ. ವಾ, ಟೈಟ್ ಆದ್ರೂ ಇನ್ನೂ ಫುಲ್ ಟೈಟ್ ಆದ್ರೆ ಬೇರೆ ತರ. ಸ್ಟೇಜ್ ವೀಕ್ ಅಂತ ನೋಡ್ತಾ ಇದ್ದೀನಿ ಅಷ್ಟೇ ಅಲ್ವಾ? ಬರ್ಲಿ ನಮ್ಮ ಡ್ರಾಗನ್ ಮಂಜುಗೆ ಜೋರಾದ ಚಪ್ಪಾಳೆ. ಏನೇ ಹೇಳಿ ಬಾಳು ಲಿರಿಕ್ಸ್ ಮಾತ್ರ ಅದ್ಭುತ. ಕೇಳ್ತಾ ಇದ್ರೆ ಗಾಬರಿ ಆಗ್ತಾರೆ. ಸೂಪರ್ ಆಗಿದೆ. ಬಟ್ ಥ್ಯಾಂಕ್ ಯು ಮಂಜು ಅವರೇ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಹಾಡು, ಈ ಒಂದು ಸಿನಿಮಾ, ಇವತ್ತಿನ ಕಾರ್ಯಕ್ರಮ, ಇದೆಲ್ಲದಕ್ಕೂ ಮುಖ್ಯವಾದ ಕಾರಣ ನಮ್ಮ ಸ್ಟಾರ್ ಡೈರೆಕ್ಟರ್ ಒನ್ ಅಂಡ್ ಓನ್ಲಿ ಶಶಾಂಕ್ ಸರ್. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಬನ್ನಿ, ಜೋರಾದ ಚಪ್ಪಾಳೆ ನಮ್ಮ ಶಶಾಂಕ್ ಸರ್ಗೆ. ಸರ್, ನಿಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನೋಡಿ ಸರ್, ಯಾರು ಹೇಳಿದ್ರು ಸರ್ ಕನ್ನಡ ಸಿನಿಮಾ ನೋಡೋ ಅದು ಎಷ್ಟು ಜನ ಇದ್ದಾರೆ ನೋಡಿ ಸರ್ ಇಲ್ಲಿ. ಸೊ ಈ ಒಳ್ಳೆ ಸಿನಿಮಾ ಬೇಕಷ್ಟೇ ಅವರಿಗೆ. ಸೊ ನಿಮ್ಮಂಥ ಒಳ್ಳೊಳ್ಳೆ ಸಿನಿಮಾ ಕೊಡೋ ನಿರ್ದೇಶಕರಿದ್ದಾಗ ನಮ್ಮಂಥ ಕನ್ನಡ ಸಿನಿಮಾಗಳನ್ನ ನೋಡೋಂಥ ಪ್ರೇಕ್ಷಕರು ಜಾಸ್ತಿ ಆಗ್ತಾನೆ ಇರ್ತೀವಿ. ಸರ್, ಸಡನ್ ಆಗಿ ಕೌಸಲ್ಯ ಸುಪ್ರಜರಾಮ ಅಂತ ಮಾಡ್ತೀರಿ, ಮುಗೀತಿದ್ದಂಗೆ ಸ್ವಯಂ ಅವ್ರೇ ಹಾಕೊಂಡು ಬ್ರ್ಯಾಟ್ ಅಂತ ತೆಗಿತೀರಿ. ಏನ್ ಸರ್ ಇದು? ಈಗ ಮನೆಯಲ್ಲಿ ತಿಂಡಿ ತಿಂತೀರಲ್ವ ದಿನ ಬೆಳಿಗ್ಗೆ, ದಿನ ನಿಮ್ಗೆ ಉಪ್ಪಿಟ್ಟೆ ಕೊಟ್ರೆ ಹೆಂಗಿರುತ್ತೆ, ಅಥವಾ ದಿನ ದೋಸೆ ಕೊಟ್ರೆ ಹೆಂಗಿರುತ್ತೆ ಅಲ್ವಾ? ಹಂಗೆ ದಿನ ವೆರೈಟಿ ಒಂದು ದಿವಸ ದೋಸೆ, ಒಂದು ದಿವಸ ಇಡ್ಲಿ, ಒಂದು ದಿವಸ ಉಪ್ಪಿಟ್ಟು, ಒಂದು ದಿವಸ ಪಲಾವು, ಆ ಥರ ವೆರೈಟಿ ಬೇಕಲ್ವಾ? ಸೊ ಹಾಗೆ ಸಿನಿಮಾನೂ ಅಷ್ಟೇ. ಈಗ ನಾವು ಮಾಡುವಾಗ ಫಸ್ಟ್ ಸಿನಿಮಾ ನಮಗೆ ಬೋರ್ ಆಗಬಾರ್ದು, ನನಗೆ ವೆರೈಟಿ ಅನ್ನಿಸ್ಬೇಕು ಮೊದಲನೇದಾಗಿ. ಒಂದೇ ಥರದ ಸಿನಿಮಾ ಮಾಡಿದ್ರೆ ಲವ್ ಸ್ಟೋರಿನೇ ಮಾಡೋದು, ಇಲ್ಲ ಫ್ಯಾಮಿಲಿ ಡ್ರಾಮಾನೇ ಮಾಡೋದು, ಅದು ನನಗೆ ಬೋರ್ ಅನಿಸುತ್ತೆ. ಆಮೇಲೆ ನಾನು ಕೃಷ್ಣ ಆಲ್ರೆಡಿ ಒಂದು ತುಂಬ ಬ್ಯೂಟಿಫುಲ್ ಆಗಿರುವಂಥ ಫ್ಯಾಮಿಲಿ ಸ್ಟೋರಿ ಮಾಡಿದ್ವಿ, ಕೌಸಲ್ಯ ಸುಪ್ರಜರಾಮ. ಅದಾದಮೇಲೆ ಅದನ್ನು ಬ್ರೇಕ್ ಮಾಡಬೇಕಲ್ಲ, ನಾವೇ ಫಸ್ಟ್ ಸ್ಟೆಪ್ ನಾವೇ ಇಡಬೇಕಲ್ಲ. ಹಾಗಾಗಿ ಬೇರೆ ಥರದೊಂದು ಸಿನಿಮಾ ಮಾಡೋಣ ಅನ್ನೋವಾಗ ಅವಾಗ ಹೊಳೆದಿದ್ದೇ ಬ್ರ್ಯಾಟ್ ಸಿನಿಮಾ. ಸೊ ಇದು ಬೇಸಿಕಲಿ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ. ಈಗಾಗಲೇ ಟೀಸರ್ ನೋಡಿರೋರಿಗೆ, ಈ ಸಿನಿಮಾ ಕಂಟೆಂಟ್ ನೋಡಿರೋರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಮುಖ್ಯವಾಗಿ ನೋಡಿದಾಗ ಎಲ್ಲೋ ಒಂದು ಕಡೆ ತಂದೆ ಮಗನ ಸಂಬಂಧ ಇರುವಂಥ ಸಿನಿಮಾ ಇದು ಅಂತ ಅನ್ಸುತ್ತೆ. ಸೊ ಎಲ್ಲ ಅದು ಹೈಲೈಟ್ ಆಗಿದೆಯಾ? ಅಲ್ಲ, ಆ್ಯಕ್ಚುಲಿ ಬ್ರ್ಯಾಟ್ ಅನ್ನೋ ಟೈಟಲ್ ಹುಟ್ಟಿದ್ದೆ ಅಲ್ಲಿಂದ. ಅಂದರೆ ಸ್ಕೂಲಲ್ಲಿ ಈಗ ಬಿಗಿನಿಂಗ್ ನೋಡಿದ್ರಿ, ಸಾಂಗ್ ಬಿಗಿನಿಂಗಲ್ಲಿ ಬೈತಾ ಇದ್ದಾರೆ ಇಂಗ್ಲೀಷ್ ಟೀಚರ್. ಸಾಮಾನ್ಯವಾಗಿ ಇಂಗ್ಲೀಷ್ ಮೀಡಿಯಂ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹೋಗುವಾಗ ಅಲ್ಲಿ ಟೀಚರ್ಗಳು ಸ್ವಲ್ಪ ತರಲೆ ಮಾಡೋ ಹುಡುಗರನ್ನ ಬೈಯೋದೇ ಬ್ರ್ಯಾಟ್ ಅಂತ, ಸ್ಪಾಯಿಲ್ ಬ್ರ್ಯಾಟ್ ಅಂತಲೇ ಬೈಯೋದು. ಸೊ ಅಲ್ಲಿಂದನೇ ಬ್ರ್ಯಾಟ್ ಅಂದರೆ ರೆಫರ್ ಮಾಡೋದು ಮಕ್ಕಳಿಗೆ. ಹಾಗಾಗಿ ಒಬ್ಬ ತಂದೆ ಪಾಯಿಂಟ್ ಆಫ್ ವ್ಯೂನಲ್ಲಿ ಮಗ ಒಬ್ಬ ಬ್ರ್ಯಾಟ್ ಅಂದರೆ ದಾರಿ ತಪ್ಪಿದ ಮಗ, ಕನ್ನಡದಲ್ಲಿ ಹೇಳಬೇಕು ಅಂದರೆ ದಾರಿ ತಪ್ಪಿದ ಮಗ. ಆಕ್ಚುಲಿ ನನ್ನ ಮುಂದಿನ ಪ್ರಶ್ನೆ ಅದೇ ಇತ್ತು. ನಿಮ್ಮ ಪ್ರಕಾರ ಆಕ್ಚುಯಲ್ ಮೀನಿಂಗ್ ಏನು ಸರ್? ಬ್ರ್ಯಾಟ್ ಅಂದ್ರೆ ಏನು? ಅದೇ ದಾರಿ ತಪ್ಪಿದ ಮಗ, ಅದೇ ಬ್ರ್ಯಾಟ್. ಅದೇ ಬ್ರ್ಯಾಟ್. ಸೊ ಈ ದಾರಿ ತಪ್ಪಿದ ಮಗ ಈ ಸಿನಿಮಾಲಿ ಏನ್ ಮಾಡ್ತಾರೆ ಅನ್ನೋದು ಸಿನಿಮಾ. ಹೌದು, ಅಪ್ಪ ಮಗನ ಹೇಳಿದ್ರಲ್ಲ, ಅಪ್ಪ ಮಗನ ಮಧ್ಯೆ ನಡೆಯುವಂಥ ಒಂದು ಕಾನ್ಫ್ಲಿಕ್ಟೇ ಈ ಸಿನಿಮಾ. ಸೊ ಮಗಂದೊಂದು ರೂಟು, ಅಪ್ಪಂದೊಂದು ರೂಟು, ಆ ಕಾನ್ಫ್ಲಿಕ್ಟ್ ಬಂದಾಗ ಏನೇನಾಗುತ್ತೆ ಅನ್ನೋದು ಈ ಜನ್ರೇಷನ್ ಹುಡುಗರ ಏನು ಆಸೆಗಳು ಏನಿದೆ, ಅವರ ಆಂಬಿಷನ್ ಏನಿದೆ, ಮತ್ತು ಅವರ ವೇ ಆಫ್ ಥಿಂಕಿಂಗು, ಥಾಟ್ ಪ್ರೊಸೆಸ್ ಏನಿದೆ ಅನ್ನೋದನ್ನು ಕೃಷ್ಣ ಅವರ ಮುಖಾಂತರ, ಈ ಬ್ರ್ಯಾಟ್ ಕ್ಯಾರೆಕ್ಟರ್ ಮುಖಾಂತರ ಹೇಳಿದ್ದೀನಿ. ಬಟ್ ಇದು ಎರಡನೇ ಸಲ ಕಾಂಬಿನೇಷನ್, ಇದು ಹಿಟ್ ಕಾಂಬಿನೇಷನ್ ಈಗಾಗಲೇ. ಸೊ ಮತ್ತೆ ಕೃಷ್ಣ ಅವರ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು?
ಕೃಷ್ಣ ಅವರು ಆಯ್ಕೆ ಮಾಡ್ಕೊಳ್ಳೋಕೆ ಕಾರಣ ಮತ್ತೆ ಒಂದು ಸೆಕೆಂಡ್ ಕಥೆನೇ, ಈ ಕಥೆಗೆ ಕೃಷ್ಣ ಅವರು ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ ಅಂತ ಅನ್ನಿಸ್ತು. ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟು ಪ್ರೊಡ್ಯೂಸರು ದುಡ್ಡಾಕೋರು ಅವರು ಒಪ್ಕೋಬೇಕಲ್ಲ, ಕಾಂಬಿನೇಷನ್ನು ನಿಮ್ಮದು ಚೆನ್ನಾಗಿ ಆಗಿತ್ತು, ಇಬ್ಬರು ಸೇರಿ ಕಾಂಬಿನೇಷನ್ ಚೆನ್ನಾಗಿ ಮಾಡಿದ್ರಿ. ಸೊ ಕಾಂಬಿನೇಷನ್ಗೊಂದು ಹೈಪ್ ಇರುತ್ತೆ. ಸೊ ಕಥೆಗೂ ಕೃಷ್ಣ ಅವ್ರು ಸೂಟ್ ಆಗ್ತಾರೆ ಅಂತ ಕೃಷ್ಣ ಅವರು ಬಂದರು ಅಷ್ಟೇ. ಅದು ಕೃಷ್ಣ ಅವ್ರನ್ನ ಕೇಳ್ತೀವಿ ಅವ್ರು ಯಾವ ಥರ ಇದಕ್ಕೆ ಸೂಟ್ ಆಗ್ತಾರೆ ಅಂತ. ಬಟ್ ಅದ್ಭುತವಾದ ಕಥೆ ಅಂತೂ ಇದ್ದೇ ಇದೆ ಅಂತ ನಮಗೆ ಟೀಸರಲ್ಲೇ ಗೊತ್ತಾಗ್ತಾ ಇದೆ. ಸರ್, ಈ ನಾಯಿ ಕಾನ್ಸೆಪ್ಟ್ ಎಲ್ಲಿ ಉಟ್ಕೋದು ಸರ್? ಅದು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತದು. ನಾಯಿ ಕಾರ್ ಒಳಗೆ ಕೂತಿದೆ, ಹುಡುಗ ಬೈಕಲ್ಲಿ ಕೂತಿದೆ, ಎಷ್ಟು ಅವಮಾನ ಆಗುತ್ತೆ ಅಂತ. ಈಗ ನೀವು ಕ್ರೌಡ್ ಮಾತಾಡಿಸ್ಬೇಕಾದ್ರೆ ಅಲ್ಲೊಬ್ರು ಹೇಳಿದ್ರು ಗೊತ್ತಾ ಬಂದು, ಆ ಥರ ಆಲ್ಮೋಸ್ಟ್ ಈ ಮಿಡಲ್ ಕ್ಲಾಸ್ ಹುಡುಗರು ಏನಿರ್ತಾರಲ್ಲ ಅವರೆಲ್ಲರದ್ದು ಸಮಸ್ಯೆ ಅದು. ಇನ್ಫ್ಯಾಕ್ಟ್ ಈವನ್ ಏನು ಅವ್ರೇನು ಫೀಲ್ ಮಾಡಿದ್ರಲ್ಲ, ಇವೆಲ್ಲ ಏನು ಸ್ಕ್ರೀನ್ ಮೇಲೆ ನೋಡೋದಿಲ್ಲ, ಅದನ್ನು ನಾನು ಒಂದು ದಿವಸ ಫೀಲ್ ಮಾಡಿದ್ದೀನಿ. ಯಾವಾಗ 25 ವರ್ಷದಿಂದ ನಾನು ಬೆಂಗಳೂರಿಗೆ ಬಂದು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸೈಕಲ್ ಹೊಡಿತಾ ಇದ್ದಾಗ, ಅವಾಗ ನಮ್ಮ ಪ್ರೊಡ್ಯೂಸರ್ ಮಂಜು ಸರ್ ಥರದವ್ರು ಕಾರಲ್ಲಿ ಹೋಗ್ತಾ ಇದ್ದಾಗ ಒಂದು ನಾಯಿನ ಇಟ್ಕೊಂಡು ಈ ನಾಯಿಗಿಂತ ಕಡೆಯಲ್ಲಪ್ಪ ನಮ್ಮ ಜೀವನ, ನಾವು ಯಾವಾಗ ಈ ಥರ ಒಂದು ಕಾರಲ್ಲಿ ಹೋಗೋದು ಅಂತ ನಮಗೆಲ್ಲ ಅನಿಸಿರೋವಂಥದ್ದೇ ಅದು. ಸೊ ಇವತ್ತಿಗೂ ಎಲ್ಲ ಮಿಡಲ್ ಕ್ಲಾಸ್ ಹುಡುಗರಿಗೆ, ಅಂದರೆ ಫೈನಾನ್ಷಿಯಲ್ ಸ್ಟ್ರಗಲ್ ಮಾಡ್ತಾ ಇರೋಂಥ ಎಲ್ಲ ಮಿಡಲ್ ಕ್ಲಾಸ್ ಹುಡುಗರು ಮನಸ್ಸಿನಲ್ಲಿರೋಂಥ ಒಂದು ಭಾವನೆ, ಅದನ್ನೇ ಸಿನಿಮಾದಲ್ಲಿ ತಂದಿದ್ದೀನಿ. ಯಾಕೆಂದರೆ ಅವ್ರನ್ನ ರೆಪ್ರೆಸೆಂಟ್ ಮಾಡೋಂಥ ಒಂದು ಕ್ಯಾರೆಕ್ಟರ್. ಸೊ ಟೋಟಲ್ ಆಗಿ ಇದೊಂದು ಮಿಡಲ್ ಕ್ಲಾಸ್ ಅವ್ರಿಗೆ ಹತ್ರ ಆಗುವಂಥ ಸಿನಿಮಾ ಅಂತ ಹೇಳ್ಬೋದಾ? ಅಲ್ಲ, ಮಿಡಲ್ ಕ್ಲಾಸ್ ಹುಡುಗರ ಕತೆ, ಬಟ್ ಎಲ್ಲ ಕ್ಲಾಸ್ಗೂ ಇಷ್ಟ ಆಗುವಂಥ ಕತೆ. ಸೂಪರ್ ಸರ್. ಇನ್ನು ಇವತ್ತಿನ ಸಾಂಗ್ ಬಗ್ಗೆ ಮಾತಾಡೋಣ. ಗಂಗಿ ಗಂಗಿ ಗಂಗಿ, ಈ ಸಾಂಗ್ ಬಗ್ಗೆ ಹೇಳಿ ಸರ್. ಇದು ತುಂಬ ಒಂದು ಕಮರ್ಷಿಯಲ್ ಸಿನಿಮಾ ಆಗಿರೋದ್ರಿಂದ ಒಂದು ಇದು ಮೇಲ್ನೋಟಕ್ಕೆ ಒಂದು ಕಮರ್ಷಿಯಲ್ ಸಾಂಗು, ಐಟಮ್ ಸಾಂಗ್ ಅಂತ ಅನಿಸುತ್ತೆ. ಬಟ್ ತುಂಬ ಕತೆಗೆ ತುಂಬ ಇಂಪಾರ್ಟೆಂಟ್ ಸ್ಟೇಜಲ್ಲಿ ಬರುವಂಥ ಒಂದು ಸಾಂಗು. ಅಲ್ಲಿ ಈ ಕ್ಯಾರೆಕ್ಟ್ರು ಬ್ರ್ಯಾಟ್ ಅನ್ನೋ ಕ್ಯಾರೆಕ್ಟರ್ನ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಡಿಫೈನ್ ಮಾಡೋದಕ್ಕೆ ಇಂಥದ್ದೊಂದು ಸಾಂಗ್ ಬೇಕಿತ್ತು. ಸೊ ಒಂದು ಸಾಂಗ್, ಐಟಮ್ ಸಾಂಗ್ ಅಂದ ತಕ್ಷಣ ಏನೋ ಒಂದು ಸ್ವಲ್ಪ ಸ್ಪೆಷಲ್ ಮಾಡಬೇಕಲ್ಲ. ಸ್ಪೆಷಲ್ ಹೆಂಗೆ ಮಾಡೋದು ಅಂದಾಗ ಸ್ವಲ್ಪ ಈಗ ನಮ್ಮ ಸಾಂಗ್ಗಳೆಲ್ಲ ಮಾಡಿದ್ದೀವಿ ಕನ್ನಡದಲ್ಲಿ, ಬೇರೆ ಬೇರೆ ನಮ್ಮ ಲ್ಯಾಂಗ್ವೇಜಲ್ಲಿ ಲವ್ ಸಾಂಗ್ ಇದೆ, ಇನ್ನೊಂದು ಥೀಮ್ ಸಾಂಗ್ ಇದೆ, ಈ ಥರದ್ದೆಲ್ಲ ಇದೆ. ಸೊ ಉತ್ತರ ಕರ್ನಾಟಕದ ಮಂದಿಗೆ ಇಷ್ಟ ಆಗುವಂಥದ್ದು ಒಂದು ಸಾಂಗ್ ಮಾಡೋಣ. ಯಾಕೆಂದರೆ ತುಂಬ ದಿನ ಆಗಿತ್ತು ನನಗೆ. ಆಗಲೇ ಬಾಳುವರು ಹೇಳಿದ್ರು, ಒಂದು ನೀರಿಗೆ ಬಾರೆ ಚೆನ್ನಿ, ಜರಾಸಂಧ ಸಿನಿಮಾದು. ಆಮೇಲೆ ಅದೇ ಸಿನಿಮಾದಲ್ಲಿ ಇನ್ನೊಂದು ಸಾಂಗ್ ಇತ್ತು, ಹಳೆ ಹುಬ್ಳಿ ಬಸ್ ಸ್ಟ್ಯಾಂಡಾಗೆ ನಿಂತಿದ್ದೆ ಅಂತ, ಅದು ಕೂಡ ಉತ್ತರ ಕರ್ನಾಟಕದ ಸಾಂಗೆ. ಸೊ ಅದಾದಮೇಲೆ ತುಂಬ ದಿನ ಆದಮೇಲೆ ನಂದು ಯಾವ ಸಿನಿಮಾದಲ್ಲೂ ಉತ್ತರ ಕರ್ನಾಟಕದ ಸಾಂಗನ್ನು ಮಾಡೋಕ್ಕಾಗಿರಲಿಲ್ಲ. ಯಾಕೆಂದರೆ ನನಗೆ ಬೇಸಿಕಲಿ ಉತ್ತರ ಕರ್ನಾಟಕದ ಜನ ಅಂದರೆ ತುಂಬ ಇಷ್ಟ. ಯಾಕೆಂದರೆ ಉತ್ತರ ಕರ್ನಾಟಕದ ಬಾರ್ಡರ್ ಸ್ಟಾರ್ಟ್ ಆಗೋದೇ ನಮ್ಮೂರಿಂದ, ಚಿತ್ರದುರ್ಗದಿಂದ. ಸೊ ನಾವು ಮಿಡ್ಲ್ ಕರ್ನಾಟಕದಲ್ಲಿರೋರು, ಉತ್ತರ ಕರ್ನಾಟಕ ಶುರುವಾಗೋದೇ ಚಿತ್ರದುರ್ಗದಿಂದ. ಸೊ ಆ ಭಾಗದ ಜನದ ಮೇಲೆ ಒಂದು ವಿಶೇಷವಾದ ಪ್ರೀತಿ ನನಗೆ. ಸೊ ಉತ್ತರ ಕರ್ನಾಟಕದ ಭಾಷೆನಲ್ಲಿ ಸಾಂಗ್ ಮಾಡಬೇಕು ಅಂತ ಯೋಚನೆ ಮಾಡುವಾಗ, ಸರಿ ಈಗ ನಾವು ಬರೆದ್ರೆ ಚೆನ್ನಾಗಿರಲ್ಲ, ಅದನ್ನು ಯಾರಾದರೂ ಆ ಭಾಷೆಯಲ್ಲಿ ಪಾಂಡಿತ್ಯ ಇರುವಂಥವ್ರು, ಆ ಭಾಷೆ ಬಗ್ಗೆ ಚೆನ್ನಾಗಿ ಗೊತ್ತಿರೋವಂಥವ್ರು ಬರೆದ್ರೆ ಚೆನ್ನಾಗಿರುತ್ತೆ ಅಂತ ಹುಡುಕಾಟ ಶುರು ಮಾಡಿದ್ವಿ. ಯಾರು ಬರೆದ್ರೆ ಚೆನ್ನಾಗಿರುತ್ತೆ ಈ ಹಾಡನ್ನು. ಫಸ್ಟ್ ಬರವಣಿಗೆ ಬಗ್ಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು ಏನೋ ಬರೆಸ್ಬಿಟ್ಟು ಅದನ್ನು ನಾವು ಸಾಂಗಾಗಿ ಮಾಡೋಣ ಅಂತ. ಆವಾಗ ನಾವು ಹುಡುಕ್ತಾ ಇದ್ದಾಗ ನಮಗೆ ಕಣ್ಣಿಗೆ ಬಿದ್ದಿದ್ದು ಬಾಳು ಬೆಳಗುಂದಿಯವರು. ಅವರು ಆಲ್ರೆಡಿ ಅವರದ್ದೇ ಆದ ಸಾಂಗ್ಗಳನ್ನು ಬರೆದು ಅವರೇ ಆ್ಯಕ್ಟ್ ಮಾಡಿ ಅವರೇ ಹಾಡಿ ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದರು. ನಾವು ಹುಡುಕಕ್ಕೆ ಹೋದಾಗಲೇ ಗೊತ್ತಾಗಿದ್ದು. ಅತಿಶಯೋಕ್ತಿ ಅಲ್ಲ, ಕನ್ನಡದಲ್ಲಿ ಯಾವ ಸೂಪರ್ ಸ್ಟಾರ್ಗಳ ಸಾಂಗು ಕೂಡ ಅವ್ರ ಸಾಂಗ್ ಅಷ್ಟು ರೀಚ್ ಆಗಿ ವ್ಯೂಸ್ ಆಗಿಲ್ಲ. ಸತ್ಯ ಸರ್, ಅವ್ರು ಬಿಟ್ಟಿದ್ದಲ್ಲ ಮಿಲಿಯನ್ ಗಟ್ಟಲೆ ಓಡ, ಅಷ್ಟೊಂದು ವ್ಯೂಸ್ ಆಗಿದೆ ಅವ್ರ ಸಾಂಗ್ಗಳು, ಅಷ್ಟೊಂದು ಪಾಪ್ಯುಲರ್ ಆಗಿದೆ ಅವ್ರ ಸಾಂಗ್ಗಳು. ಇವರು ತುಂಬ ಚೆನ್ನಾಗಿ ಅವ್ರ ಸಾಹಿತ್ಯನೂ ಇಷ್ಟ ಆಯಿತು ನನಗೆ, ಮತ್ತು ಅವರು ಹಾಡೋ ಧ್ವನಿನೂ ಇಷ್ಟ ಆಯಿತು. ಅದೇ ಟೈಮಿಗೆ ಪ್ಯಾರಲಲ್ ಆಗಿ ಅರ್ಜುನ್ ಅವರು ಅಂದರೆ ತುಂಬ ಸೆಷನ್ ನಡೆದಿತ್ತು, ಈ ಸಾಂಗ್ ಮಾಡಬೇಕು, ಐಟಮ್ ಸಾಂಗ್ ಹೆಂಗೆ ಮಾಡೋದು ಅಂತ. ಸೊ ಉತ್ತರ ಕರ್ನಾಟಕದ ಹೆಂಗೆ ಮಾಡೋದು ಅಂದಾಗ ನಾನು ಇದು ಒಂದು ಐಡಿಯಾ ಇಟ್ಕೊಂಡು ಅವ್ರ ಹತ್ರ ಹೋದೆ, ಅರ್ಜುನ್ ಹತ್ರ, ಬಾಳು ಬಂದ್ಗಿರಿ ಹತ್ರ ಮಾಡ್ಸೋಣ ಅಂತ. ಅಂದರೆ ಕೋಇನ್ಸಿಡೆನ್ಸು, ಅದೇ ಟೈಮಲ್ಲಿ ಅರ್ಜುನ್ ಅವರು ಬಾಳು ಬೆಳಗೊಂದಿನ ಸರಿಗಮಪ ಶೋನಲ್ಲಿ ಮೀಟ್ ಮಾಡಿದ್ದಾರೆ. ನನಗೆ ಗೊತ್ತಿರಲಿಲ್ಲ ಅದು, ಯಾಕೆಂದರೆ ನಮಗೆ ಟಿ ವಿ ನೋಡೋ ಅಷ್ಟು ಟೈಮ್ ಇರಲ್ಲ. ಸೊ ನಾನು ಅಲ್ಲೆಲ್ಲ ಎಲ್ಲೂ ನೋಡಿರಲಿಲ್ಲ, ನಾನು ಯೂಟ್ಯೂಬಲ್ಲಿ ಇವ್ರ ಸಾಂಗ್ಗಳು ನೋಡಿದ್ದೆ ಅಷ್ಟೇ. ನಾನು ಹೋದಾಗ ಅರ್ಜುನ್ ಅವರು ಅದನ್ನೇ ಹೇಳಿದ್ರು, ಇಲ್ಲ ಬಾಳು ಬೆಳಗುಂದಿ ಅಂತ ಒಬ್ಬ ಒಳ್ಳೆ ಸಿಂಗರು ನಮ್ಮ ಸರಿಗಮ ಶೋನಲ್ಲಿ ಆಡ್ತಿದ್ದಾನೆ, ಸೊ ಅವನ ಕೈಯಲ್ಲಿ ಅವನೇ ಬರೀತಾನೆ, ಅವನ ಕೈಯಲ್ಲಿ ಬರ್ಸೋ ಆಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಇಬ್ಬರು ಟೇಸ್ಟು ಸಿಂಕ್ ಆಯಿತು. ಸಿಂಕ್ ಆದಮೇಲೆ ಇನ್ನೇನಿದೆ, ಇಮಿಡಿಯೇಟ್ ಕಾಲು ಬಾಳಗೆ ಹೋಯ್ತು. ಬಾಳಗೆ ಹೋದ ತಕ್ಷಣ ಬಾಳೂರು ತುಂಬ ಅವ್ರು ಹೇಳಿದ್ರು, ಪಾಪ ತುಂಬ ಭಯ ಪಟ್ಕೊಂಡು ಬಂದರು ಅರ್ಜುನ್ ಸ್ಟುಡಿಯೋಗೆ.
ಆಮೇಲೆ ಅಲ್ಲಿ ಎಲ್ಲ ಅವ್ರನ್ನ ಕಂಫರ್ಟ್ ಮಾಡಿ ಫ್ರೀ ಮಾಡಿ ನಿಮ್ಗೆ ಏನು ಅನಿಸುತ್ತೋ ನಮ್ಮ ಸಿಚುವೇಶನ್ ಎಲ್ಲ ಹೇಳಿ ನಿಮ್ಗೆ ಹೆಂಗೆ ಅನಿಸುತ್ತೆ ನೀವು ಬರೀ ಅಂದರೆ ಅವರು ಒಂದಷ್ಟೆಲ್ಲ ಬರ್ಕೊಂಡು ಬಂದರು, ಆಪ್ಷನ್ಸ್ ತೊಗೊಂಡು ಬಂದರು. ಅದರಲ್ಲಿ ನನಗೆ ಈ ಸಾಲುಗಳು ಇಷ್ಟ ಆಯಿತು ನನಗೆ. ಅಂದರೆ ಒಂದು ಫನ್ ಇದೆ ಆ್ಯಕ್ಚುಲಿ. ಬೇಸಿಕಲಿ ಈ ಸಿನಿಮಾ ಆ್ಯಕ್ಷನ್ ಆದ್ರೂ ಥ್ರೂಔಟ್ ತುಂಬ ಎಂಟರ್ಟೈನ್ಮೆಂಟ್ ಇರುವಂಥ ಸಿನಿಮಾ. ಆ ಎಂಟರ್ಟೈನ್ಮೆಂಟ್ ಝೋನರ್ಗೆ ಈ ಸಾಂಗ್ ಲೈನ್ಗಳು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇವತ್ತೇನಾದರೂ ಜನಕ್ಕೆ ಮಜಾ ಬೇಕ್ರಿ ಅಲ್ವಾ? ಸದ್ಯ ಸರ್, ಮಜಾ ಬೇಕು, ಒಂದು ಕಿಕ್ ಬೇಕು, ಮಜಾ ಬೇಕು. ಹೆಚ್ಚಾಗಿ ವೈರಲ್ ಆಗ್ಬೇಕು. ನೋಡಿದ್ವಲ್ಲ ಮೊನ್ನೆ ತಾನೇ ಒಂದು ಸಾಂಗ್ ಹೆಂಗ್ ವೈರಲ್ ಆಗಿದೆ ಅಂತ. ಅಯ್ಯೋ ಯಾಕೆ ಹೇಳ್ತೀರಾ ಸರ್ ಅಲ್ವಾ? ಸೊ ಹೂವಿನ ಬಾಣ ಇನ್ನೂ ತಟ್ಟುತ್ತಾ ಇದೆ. ಸೊ ಅಲ್ಟಿಮೇಟ್ಲಿ ಮಜಾ ಸಿಗಬೇಕು. ಈ ಸಾಂಗನ್ನು ಐಟಮ್ ಸಾಂಗ್ ಅಂದರೆ ಬರೀ ಸೆಲೆಕ್ಟಿವ್ ಆಗಿರೋದು ಅಂತ ಅಲ್ಲ, ಅದು ನೋಡಿದ ಎಲ್ಲ ಕ್ಲಾಸ್ ಜನಕ್ಕೂ ಅದೊಂದು ಮಜಾ ಕೊಡಬೇಕು. ಅವರು ಅದನ್ನು ಖುಷಿಯಾಗಿ ಡ್ಯಾನ್ಸ್ ಮಾಡಬೇಕು, ಮನೇಲಾಗಲಿ ಪಾರ್ಟಿಲಾಗಲಿ ಪಬ್ಬಲಾಗಲಿ. ಇದು ನಮ್ಮ ಕಾನ್ಸೆಪ್ಟ್ ಇದ್ದಿದ್ದು. ಸೊ ಅದಕ್ಕೆ ತಕ್ಕಂಗೆ ಅವ್ರು ಹೇಳಿದ ಸಾಲ್ ನನಗೆ ತುಂಬ ಇಷ್ಟ ಆಯಿತು. ಆ ಜಗ್ಗಬೇಡ ಲುಂಗಿ ಅನ್ನೋದು ಒಂದು ನಾಟಿನೆಸ್ ಇದೆ ಆ ಲೈನಲ್ಲಿ. ಆ ನಾಟಿನೆಸ್ ನನಗೆ ತುಂಬ ಇಷ್ಟ ಆಯಿತು. ಅದ್ಭುತ ಸರ್. ಈ ಸಾಂಗ್ ಅದೇ ಥರ ದೊಡ್ಡ ಮಟ್ಟದ ಹಿಟ್ ಆಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಕಡೆಯದಾಗಿ ಸಿನಿಮಾ ಯಾವಾಗ ರಿಲೀಸ್ ಆಗ್ತದೆ, ಜನರು ಇದರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ನೀವೇ ಹೇಳ್ಬಿಡಿ ಸರ್. ಸಿನಿಮಾ ಇದೇ ನವೆಂಬರ್ 14ಕ್ಕೆ ರಿಲೀಸ್ ಆಗುತ್ತೆ. ಎಲ್ಲ ಡೇಟ್ ಎಲ್ಲ ಫೈನಲ್ ಮಾಡಿದ್ದೀವಿ. ಈಗ ಈ ಸಾಂಗ್ ರಿಲೀಸ್ ಆದಮೇಲೆ ಪ್ರಮೋಷನ್ ಎಲ್ಲ ಶುರು ಆಗುತ್ತೆ. ಈಗ ಏನು ನಿರೀಕ್ಷೆ ಮಾಡ್ಬೋದು ಸರ್ ಈ ಸಿನಿಮಾಯಿಂದ ಜನ? ಇಲ್ಲ, ಬೇಸಿಕಲಿ ಒಂದು ಒಳ್ಳೆ ಸಿನಿಮಾ. ಈಗ ಸಿನಿಮಾ ಥಿಯೇಟ್ರಿಗೆ ಬರೋದು ಒಂದು ಒಳ್ಳೆ ಸಿನಿಮಾ ನೋಡಬೇಕು, 2.5 ಗಂಟೆ ಅವ್ರಿಗೆ ಟೈಮ್ ಪಾಸ್ ಆಗಬೇಕು, ಆಮೇಲೆ ಎಂಟರ್ಟೈನ್ಮೆಂಟ್ ಸಿಗಬೇಕು. ಅದ್ರ ಜೊತೆಗೆ ಇನ್ನೊಂದಷ್ಟು ಎಕ್ಸ್ಟ್ರಾ ಏನಾದ್ರು ಕೊಟ್ಟರೆ, ಅಂದರೆ ಟೇಕ್ ಅವೇ ಪಾಯಿಂಟ್ ಏನಾದ್ರು ಕೊಟ್ಟರೆ ಅದನ್ನು ತೊಗೊಂಡು ಹೋಗ್ತಾರೆ. ಸೊ ಆ ಥರದ ಎಲ್ಲ ವಿಚಾರಗಳು ಈ ಸಿನಿಮಾದಲ್ಲಿ ಇದೆ. ನಿಮಗೆ 2.5 ಗಂಟೆ ನಿಮಗೆ ಒಂದು ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ. ನಿಮ್ಮನ್ನು ತುಂಬ ಎಂಟರ್ಟೈನಿಂಗ್ ಆಗಿ ನೀವು ಎಂಜಾಯ್ ಮಾಡುವಂಥ ಒಂದು ಸಿನಿಮಾ ಇದೆ. ಆಗಲಿ ಸರ್, ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ಇವತ್ತಿನ ಆಡಿಯೋ ಲಾಂಚ್ ಕಾರ್ಯಕ್ರಮ ಅದ್ಭುತವಾಗಿ ಸಾಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಅಸ್ ಸಚ್ ಅ ಗುಡ್ ಮೂವಿ, ಸಾಂಗ್ಸ್, ಎವ್ರಿಥಿಂಗ್. ಥ್ಯಾಂಕ್ ಯು ನಿರಂಜನ್. ಥ್ಯಾಂಕ್ ಯು. ಬನ್ನಿ ಶಶಾಂಕ್ ಸರ್ಗೆ ಜೋರಾದ ಚಪ್ಪಾಳೆ. ಈಗ ಕಡೆಯದಾಗಿ ಒಂದೇ ಒಂದು ತೆಲುಗು ವರ್ಷನ್ ಇದೆ, ಅದಾದ್ಮೇಲೆ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರ ಮಾತಾಡ್ಸೋಂಥ ಸಮಯ. ಸೊ ಗಂಗಿ 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 ಜಗ್ಗಬೇಡ ಲುಂಗಿ ಯಾರ್ದು? ಕೃಷ್ಣ ಅವ್ರದ್ದೇ. ಒನ್ಸ್ ಅಗೇನ್ ಕೃಷ್ಣ ಅವರೇ, ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸೊ ಮೊದಲನೇದಾಗಿ ಸಖತ್ ಡಿಫ್ರೆಂಟ್ ಆಗಿದೆ ಸಾಂಗು. ಅಂಡ್ ನಾನು ಮುಂಚೆ ನಿಮ್ಮನ್ನು ಈ ಥರ ನೋಡಿರಲಿಲ್ಲ. ನೀವು ನೋಡಿದ್ರೆ ನಾನೇ ನೋಡ್ಕೊಂಡಿಲ್ಲ. ಸೊ ಹೆಂಗ ಅನಿಸ್ತಾ ಇದೆ ಹೊಸದಾಗಿ ನೋಡ್ಕೊಳ್ಳೋದಕ್ಕೆ ಈ ಥರ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಬನ್ನಿ ಚಪ್ಪಾಳೆ ಬಿಸಿಲ್ಸಲ್ಲ ಬರ್ಬೋದು. ಈ ಸಿನಿಮಾ ಎಲ್ಲದರಲ್ಲೂ ಹೊಸದು ನನಗೆ. ಯಾಕಂದರೆ ಫಸ್ಟ್ ಆಫ್ ಆಲ್ ಟೈಟ್ಲು ಬ್ರ್ಯಾಟ್. ನನ್ನನ್ನು ಬ್ರ್ಯಾಟ್ ಅನ್ಕೊಂಡ್ರಲ್ಲ ಶಶಾಂಕ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಅದೇ ಕೇಳಿದೆ, ಪಕ್ಕಾ ಸೂಟ್ ಆಗುತ್ತೆ ಕೃಷ್ಣ ಅವ್ರಿಗೆ ಅಂದ್ರು. ಹೆಂಗೆ ನನಗೂ ಗೊತ್ತಿಲ್ಲ. ಸೊ ಫಸ್ಟು ಬ್ರ್ಯಾಟ್, ಅದೇ ಡಿಫ್ರೆಂಟ್ ನನಗೆ. ಅದಾದಮೇಲೆ ಹೇರ್ ಕಟ್ಟು, ಹೇರ್ ಸ್ಟೈಲು, ನನ್ನ ಗೆಟಪ್ಪು, ಆ್ಯಂಡ್ ಇಡೀ ಸಿನಿಮಾ ಕತೆ, ಮ್ಯಾನರಿಸಮು, ಪ್ರತಿಯೊಂದು. ಅಂದರೆ ಇದುವರೆಗೂ ಏನು ಆ ಥರ ಮಾಡೂ ಇಲ್ಲ, ಆ ಥರ ಕಾಣಿಸ್ಕೊಂಡು ಇಲ್ಲ, ಆ ಥರ ಯೋಚನೆ ಮಾಡಿರಲಿಲ್ಲ. ಸೊ ಆ ಥರ ತುಂಬ ವಿಭಿನ್ನವಾದ. ಈಗ ಇದೊಂದು ಸ್ಪೆಷಲ್ ನಂಬರ್ ಸಾಂಗ್ ನೋಡ್ಬೋದು, ಅದರಲ್ಲೂ ಕೂಡ ಡ್ಯಾನ್ಸ್ ಆಗ್ಬೋದು, ಗೆಟಪ್ ಆಗೋದು, ಅದು ಫುಲ್ ವಿಭಿನ್ನವಾಗಿದೆ. ಸೊ ನನಗೆ ಒಂದು ಹೊಸ ಎಕ್ಸ್ಪೀರಿಯೆನ್ಸು. ಸೊ ನಾನು ಮಜಾ ಮಾಡಿದ್ದೀನಿ. ಇಲ್ಲ, ಅದು ಗೊತ್ತಾಗ್ತದೆ ಸಾಂಗಲ್ಲಿ ಏನು ಅಷ್ಟು ಹೆವಿ ಸ್ಟೆಪ್ಸ್ ಎಲ್ಲ ಹಾಕಿ, ಲುಂಗಿ ಎಲ್ಲ ಹಾಕಿ, ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಹಿಂದಿ. ನಾನು ಆ್ಯಕ್ಚುಲಿ ಡ್ಯಾನ್ಸ್ ಮಾಡಿ 4-5 ವರ್ಷ ಆಗೋಗಿತ್ತು. ಯಾವ ಫಿಲ್ಮಲ್ಲಿ ಡ್ಯಾನ್ಸ್ ಇರ್ತಿರ್ಲಿಲ್ಲ. ಹೌದು, ಆ್ಯಕ್ಚುಲಿ ಅಲ್ವಾ? ಸಡನ್ ಆಗಿ ಡ್ಯಾನ್ಸ್ ಇದೆ ಅಂದ್ರು. ಆಮೇಲೆ ನೋಡಿದ್ರೆ ಮ್ಯೂಸಿಕ್ ಎಷ್ಟು ಜೋರಾಗಿದೆ, ಆ ಸ್ಟೆಪ್ಸ್ ನೋಡಿ ಇನ್ನೂ ಗಾಬರಿ ಆಗೋದೆ. ಖಂಡಿತವಾಗಿ ಎಲ್ಲಿ ನಮ್ಮ ಪಾಡೋಗೆ ಮತ್ತೆ ನಮ್ಮ ಹಿಂದೂ ನಾಗರಾಜ್ ಅವ್ರಿಗೆ ಬಲ್ಲಿ ಜೋರಾದ ಚಪ್ಪಾಳೆ. ಇನ್ನೊಂದ್ಸಲಿ ಅದ್ಭುತವಾದ ಸಾಂಗ್. ಆ್ಯಂಡ್ ಶಶಾಂಕ್ ಸರ್ ಹೇಳ್ತಾ ಇದ್ರು, ಈ ಸಿನಿಮಾಗೆ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಅಂದರೆ ನಮ್ಮ ನಿರ್ಮಾಪಕರು ಅಂತ ಹೇಳ್ತಾ ಇದ್ರು. ಸಾರ್ ಅವ್ರನ್ನೇ ಹಾಕೊಳ್ಳಿ ಸಾರ್ ಅಂತ ಹೇಳಿದ್ರಂತೆ. ಅಲ್ಲ ಮಂಜು ಸರ್, ನೀವೇನು ಈಗ ಸಾಂಗ್ ನೋಡಿದ್ರೆ ಆ್ಯಕ್ಚುಲಿ ಒಂದು ಅಂದರೆ ರಿಚ್ನೆಸ್ ಅಷ್ಟು ಅದ್ಭುತವಾಗಿದೆ. ಆಮೇಲೆ ನಿಮ್ಮೊಂದು ದೊಡ್ಡ ಸಿನಿಮಾ, ದೊಡ್ಡ ಅಂದರೆ ಒಂದು ಸೆಟ್ ಆಗ್ಬೋದು, ಅದು ಮೇಕಿಂಗ್ ಆಗ್ಬೋದು ಇದ್ರೆ ಒಂದೇ ಒಂದು ಕಡೆ ಒಂದೇ ಒಂದು ಫ್ರೇಮು ಈ ಸಿನಿಮಾದಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಶಶಾಂಕ್ ಸರ್ ಅಷ್ಟು ಅದ್ಭುತವಾಗಿ ತೆಗೆದಿದ್ದಾರೆ. ಅದಕ್ಕೆಲ್ಲ ನಮ್ಮ ಮಂಜು ಸರ್, ಡಾಲ್ಫಿನ್ ಎಂಟರ್ಟೈನ್ಮೆಂಟ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಒಬ್ಬರು ನಿರ್ಮಾಪಕರು ಅಷ್ಟೊಂದು ಕೊಟ್ಟರೆ ಮಾತ್ರ ಆ ಥರದೊಂದು ಕನಸು ಕಾಣಕ್ಕೆ ಸಾಧ್ಯ. ಇಲ್ಲ, ಆ್ಯಕ್ಚುಲಿ ನಾನು ಅದೇ ನೋಡ್ತಾ ಇದ್ದೆ, ಯಾವುದೋ ಒಂದು ಗ್ಲಿಮ್ಸ್ ಅಲ್ಲಿ ಅವರು ಕಾಣಿಸ್ಕೋತಾರೆ. ಮೋಸ್ಟ್ಲಿ ಸಿನಿಮಾದಲ್ಲಿ ಅದೊಂದು ಇದಿದೆ, ಪ್ರತೀತಿ ಇದೆ.
ಈ ಪ್ರೊಡ್ಯೂಸರ್ ಬಂದು ಲಾಸ್ಟ್ ಅಲ್ಲಿ ಬಂದು ಹಿಂಗೆಲ್ಲ ಅಂದ್ಬಿಟ್ಟು ಹೋಗೋದು ಅಂತಿದೆ. ಇಲ್ಲ ಅದೆಲ್ಲ ಏನ್ ಮಾಡಿಲ್ಲ. ಮಾಡಿಲ್ವಾ? ಸುಮ್ಮನೆ ಅವರು ಶೂಟಿಂಗ್ ಬಂದಿರೋದಷ್ಟೇ. ಹೌದಾ? ಇಲ್ಲ ಮೋಸ್ಟ್ಲಿ ಅವರು ಡ್ಯಾನ್ಸ್ ಮಾಡ್ಯಾರೇನೋ ಅಂತ ಅನ್ಕೊಂಡೆ, ಬಟ್ ಇರ್ಲಿ. ಬಟ್ ಆದ್ರೂ ನಿಮ್ಮ ಮತ್ತು ಶಶಾಂಕ್ ಸರ್ದು ಏನೋ ಒಂಥರ ಮ್ಯಾಜಿಕ್ ಕ್ರಿಯೇಟ್ ಮಾಡಾಗಿದೆ ಈಗ ಕೌಸಲ್ಯ ಸುಪ್ರಜಾ ರಾಮನ್. ಇದರಲ್ಲಿ ಯಾವ ತರ ಮ್ಯಾಜಿಕ್ ಕಾಂಬಿನೇಷನ್ ಯಾವ ತರ ಕ್ರಿಯೇಟ್ ಆಗಿದೆ? ಇಲ್ಲ ಮ್ಯಾಜಿಕ್ ಆಗೋದು ಆಕ್ಟ್ರು ಡೈರೆಕ್ಟರ್ ಅನ್ನೋಕ್ಕಿಂತ ಡೈರೆಕ್ಟರ್ ಇಂದಾನೆ. ಯಾಕಂದ್ರೆ ಒಂದು ಸಿನಿಮಾ ಗೆಲ್ಲಕ್ಕೆ ಅಥವಾ ಸೋಲಕ್ಕೆ ಡೈರೆಕ್ಟ್ರೇ ಕಾರಣ. ಸೊ ಒಂದು ಸಿನಿಮಾ ಸಕ್ಸಸ್ ಆಗೋದು, ಒಂದು ಒಳ್ಳೆ ಸಿನಿಮಾ ಕೊಡೋಕ್ಕೆ ಸಾಧ್ಯ ಆಗೋದು ಡೈರೆಕ್ಟರ್ ಇಂದಾನೆ. ಸೊ ಎಂಟೈರ್ ಕ್ರೆಡಿಟ್ಸ್ ಅವ್ರಿಗೆ ಸೇರಬೇಕು. ಕೌಸಲ್ಯ ಸುಪ್ರಜಾ ರಾಮ್ ಅದು ನಮ್ಮದೇ ಆ್ಯಕ್ಟ್ರುಗಳು ನಾವು ಎಲ್ಲ ಸಿನಿಮಾನು ಮಾಡ್ತೀವಿ, ಬಟ್ ಅದರ ಬರೀಬೇಕು. ಸೊ ಬರೆಯೋ ತಾಕತ್ತು ಅವ್ರಿಗಿದೆ. ಆ್ಯಂಡ್ ಇದು ಕೂಡ ನಿಮಗೆ ಬ್ರ್ಯಾಟ್ ಅದನ್ನು ಯೋಚನೆ ಮಾಡೋ ರೀತಿ, ಯಾಕಂದರೆ ಕೌಸಲ್ಯ ಆದಮೇಲೆ ಮತ್ತೆ ಇನ್ನೊಂದು ಫ್ಯಾಮಿಲಿ ಮಾಡ್ಬೋದು ಅನ್ನೋದೊಂದು ಜನರಲಿ ಅದಕ್ಕೆ ಮಾಡಕ್ಕೆ ಹೋಗ್ತಾರೆ. ಬಟ್ ಅದು ಬೇಡ, ಅದು ಬಿಟ್ಟು ಬೇರೆ ಮಾಡ್ತೀನಿ ಅಂತಂದ್ರಲ್ಲ, ಅದು ಅವ್ರ ಧೈರ್ಯ ಆ್ಯಂಡ್ ಅವ್ರ ಸ್ಕ್ರಿಪ್ಟ್ಗಳ ಮೇಲೆ ಇರೋಂಥ ನಂಬಿಕೆ. ಸೊ ಅದನ್ನು ಮಾಡ್ತಾ ಬಂದಿದ್ದಾರೆ ಇದುವರೆಗೂ. ಸೊ ಪ್ರತಿಯೊಂದು ಸಿನಿಮಾನು ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಕೊಟ್ಕೊಂಡು ಬಂದಿದ್ದಾರೆ ಆ್ಯಂಡ್ ಸಕ್ಸಸ್ಫುಲ್ ಆಗಿದ್ದಾರೆ. ಸೊ ನನ್ನ ಕೆರಿಯರಲ್ಲಿ ಇದೊಂದು ಡೆಫಿನೆಟ್ಲಿ ಒಂದು ವಿಭಿನ್ನವಾದ ಒಂದು ಪ್ರಯತ್ನ. ಆ್ಯಂಡ್ ಜನಕ್ಕೆ ತುಂಬ ಇಷ್ಟ ಆಗುತ್ತೆ ಸಿನಿಮಾ. ಭಾಳ ಅದನ್ನೇ ಕೇಳತ್ತೀನಿ ಜನರು ಈ ಒಂದು ಸಿನಿಮಾ ಅಂದರೆ ಬ್ರ್ಯಾಟ್ ಸಿನಿಮಾಯಿಂದ ಡಾರ್ಲಿಂಗ್ ಕೃಷ್ಣ ಇಂದ ಏನು ಹೊಸದನ್ನ ನಿರೀಕ್ಷಿಸ್ಬೋದು? ಪ್ರತಿಯೊಂದು ಹೇಳಿದ ನಿಮಗೆ ನನ್ನ ಲುಕ್ಕಿಂದ ಹಿಡಿದು ನನ್ನ ಮ್ಯಾನರಿಸಮ್ ಇಂದ ಹಿಡಿದು ಅದು ಹೇಳಿದ ಒಳ್ಳೆ ನೋಡ್ತಾ ಇರೋ ಕೃಷ್ಣನ ಈ ಸಿನಿಮಾ ನೋಡ್ಬೋದು. ನಾನು ಅಲ್ಲವೇ ಇಲ್ಲ ಅದು ಅದು ನಾನಲ್ಲ. ಸಿನಿಮಾ ಹೆಸರು ನಾನಲ್ಲ ಅಂತಾನೆ ಇರ್ಬೇಕಾಯ್ತು. ಶಶಾಂಕ್ ಸರ್ದು ಕತೆ, ಶಶಾಂಕ್ ಸರ್ದು ಕ್ಯಾರೆಕ್ಟರ್ ಮೋಸ್ಟ್ಲಿ ಅವರೇ ಆಗಿದ್ರೇನೋ ಗೊತ್ತಿಲ್ಲ ಬ್ರ್ಯಾಟ್. ಯಾಕೋ ತುಂಬಾ ಡೌಟ್ ಆಗ್ತಾರೆ. ಸಿನಿಮಾ ನೋಡಿದ್ಮೇಲೆ ಅವ್ರದ್ದೊಂದು ಸ್ಪೆಷಲ್ ಸಂದರ್ಶನ ಮಾಡ್ಬೇಕು. ಯಾಕಂದ್ರೆ ಅವ್ರಿಗೆ ಐಡಿಯಾ ಇದ್ದಿದ್ದೆಲ್ಲ ತೆಗೆದು ಕೃಷ್ಣ ಅವ್ರ ಕೈಯಲ್ಲಿ ಮಾಡಿಸ್ಯಾರೆ ಅಂದ್ರೆ ಅಂಥದ್ದು ಏನ್ ನಡೆದಿರ್ಬೋದು ಅನ್ನೋದೊಂದು ನನಗೆ ಕುತೂಹಲ. ನೋಡೋಣ ಮುಂಬರೋ ದಿನಗಳು ನನ್ನ ಯೂಟ್ಯೂಬ್ ಚಾನಲ್ ನಾನು ಮಾತಾಡಿಸ್ತೀನಿ. ಬಟ್ ಸದ್ಯಕ್ಕೆ ಯು ಆರ್ ಲುಕಿಂಗ್ ಫೆಂಟ್ಯಾಬ್ಯುಲಸ್. ಸೊ ನಿಮ್ಮಿಬ್ಬರ ಜೋಡಿ, ಮನೀಶ್ ಅವ್ರು ಕೂಡ ತುಂಬಾ ಕ್ಯೂಟ್ ಆಗಿ ಕಾಣ್ತಾರೆ. ಸೊ ನಿಮ್ಮಿಬ್ಬರ ಜೋಡಿ ಮೋಡಿ ಮಾಡಲಿ, ಈ ಸಿನಿಮಾ ನಿಮ್ಗೆ ಇನ್ನೊಂದು ದೊಡ್ಡ ಮಟ್ಟದ ಯಶಸ್ಸನ್ನ ಕೊಡ್ಲಿ. ವಿಶ್ ಯು ಆಲ್ ದಿ ಬೆಸ್ಟ್. ಅಂಡ್ ಮುಂಚೆನೇ ಹೇಳ್ಬಿಡ್ತೀನಿ, ನಮ್ಗೆ ಗೊತ್ತಿದ್ದು ಹಿಟ್ ಆಗುತ್ತೆ ಅಂತ. ಸೊ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬನ್ನಿ ಕೃಷ್ಣಗೆ, ಡಾರ್ಲಿಂಗ್ ಕೃಷ್ಣ ಜೋರ ಚಪ್ಪಾಳೆ. ನೋಡಿ ಫಿಮೇಲ್ ಫ್ಯಾನ್ಸ್ ಎಲ್ಲ ಕಾಯ್ತಾ ಇರೋ ಪಾಪ. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಬಹಳಷ್ಟು ಜನರ ಆಸೆ ಅವಾಗಿಂದ ಎಲ್ಲ ಕರೆದು ಹೇಳ್ತಾ ಇದ್ದಾರೆ, ಬಾಳು ಬೆಳಗುಂದಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಯಾವ್ದಾದ್ರು ಸ್ಟೆಪ್ಪು ಹಿಂಗ್ ಬಿಟ್ಟಲ್ಲ ಅಪ್ಪ. ಆಗ್ಲಿ ಬಿಡಿ, ಏನೇನೋ ಬಾಣ ಬಿಟ್ಟಿದೆ ವೈರಲ್ ಆಗ್ತಾ ಇದೆ ಅಂತ, ಇದು ವೈರಲ್ ಆಗ್ಲಿ. ಇದ್ಮೇಲೆ ಕರ್ನಾಟಕದಲ್ಲಿ ಯಾವ ಸಾಂಗ್ ಹಾಕಿದ್ರು ಹಿಂಗ ಅನ್ಬೇಕು, ಅದೇ ವೈರಲ್ ಆಗ್ಬೇಕು. ಬಾಳು ನೀನ್ ಸಾಮಾನ್ಯನವನಲ್ಲ ಕಣಯ್ಯ. ಇರ್ಲಿ, ಆದ್ರೂ ಪಾಪ ಕೃಷ್ಣ ಅವ್ರ ಕೈಲಿ ಹಿಂಗ ಅನ್ಸ್ಬಿಟ್ಟಲ್ಲ. ಫಸ್ಟ್ ಆಫ್ ಆಲ್ ನೀನು ಬರ್ದಿರೋ ಲಿರಿಕ್ಸೇ ಅದ್ಭುತವಾಗಿ ಕೇಳ್ತಾ ಇದೆ. ಇದ್ರ ಮಧ್ಯೆ ಇದು ಇನ್ನೂ ಕರ್ನಾಟಕ ತುಂಬಾ ಫುಲ್ ಇದೆ ನಾಳೆಯಿಂದ. ಹಾಗೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಕೃಷ್ಣ, ಥ್ಯಾಂಕ್ ಯು. ಎಲ್ಲ ಇಲ್ಲೇ ಇರಿ. ಸೊ ಈ ಈವೆಂಟ್ ಇಷ್ಟು ಅದ್ಭುತವಾಗಿ ಮೂಡಿ ಬರೋದಕ್ಕೆ ಇದ್ಯಾಕೆ ಎಲ್ಲರೂ ಕರಿತೀವಿ. ಸೊ ಈ ಈವೆಂಟ್ ಅದ್ಭುತವಾಗಿ ಮೂಡಿ ಬರೋದಕ್ಕೆ ಈ ಒಂದು ಜಾಗನ ನಮಗೆ ಅದ್ಭುತವಾಗಿ ಅರೇಂಜ್ ಮಾಡಿಕೊಟ್ಟಂತ ಮಂತ್ರಿ ಸ್ಕ್ವೇರ್ ಮಾಲ್ ಅವ್ರಿಗೆ ಚಪ್ಪಾಳೆ. ನಾನು ದಿನ ಬೆಳಗಾನೆ ಒಂದೊಂದು ಕಡೆ ಪ್ರೋಗ್ರಾಮ್ ಮಾಡ್ತಾ ಇರ್ತೀನಿ, ಎಲ್ಲಿ ಅಂತಾನೆ ಮಾಡ್ತಾ ಹೋಗ್ಬಿಟ್ಟಿರ್ತೀನಿ. ಹಾಗೆ ಇನ್ನೂ ಅದ್ಭುತವಾದ ಈ ಒಂದು ಕಾರ್ಯಕ್ರಮನ ಕಂಪ್ಲೀಟ್ ಆಗಿ ಅರೇಂಜ್ ಮಾಡಿರೋದು ಈಗಲ್ ಮೀಡಿಯಾ. ಆಮೇಲೆ ಏನು, ಓಕೆ ಬನ್ನಿ, ನೀವು ಬನ್ನಿ, ನವರಸನವರು ಬನ್ನಿ ಸರ್, ಬನ್ನಿ ದಯವಿಟ್ಟು ಬನ್ನಿ. ಸೊ ಈ ಒಂದು ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ಮೂಡಿ ಬರೋದಕ್ಕೆ ಕಾರಣ ಈಗಲ್ ಮೀಡಿಯಾ. ಜೋರಾಗಿ ಚಪ್ಪಾಳೆ ಬರಲಿ. ಮಿಸ್ಟರ್ ನವರಸನ್ಗೆ ಜೋರಾಗಿ ಚಪ್ಪಾಳೆ ಬರಲಿ. ಹಾಗೆ ಎಂಟೈರ್ ಚಿತ್ರತಂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಮನೀಶ್ ಅವರು, ನಮ್ಮ ನಿರ್ದೇಶಕರು ಡ್ರ್ಯಾಗನ್ ಮಂಜು ಅವರು, ಸರ್ ನಿರ್ಮಾಪಕರು ದಯವಿಟ್ಟು ಬರಬೇಕು. ಎಲ್ಲರೂ ಬಂದು ಒಂದು ಗ್ರೂಪ್ ಫೋಟೋ ತೆಗೆದು ಆಮೇಲೆ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದಾರ ಇಲ್ವೋ ಗೊತ್ತಿಲ್ಲ, ಇದ್ರೆ ಮಾಡ್ಕೊಂಡು ಹೋಗಿ. ಆಮೇಲೆ ಅದ್ಭುತವಾಗಿ ಕವರೇಜ್ ಕೊಡ್ತಾ ಇರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಆಗ್ಲೇ ಎಲ್ಲ ಮೆಸೇಜ್ ಆಗ್ತಾ ಇದ್ದಾರೆ ಲೈವ್ ಬರ್ತಾ ಇದೆ ಅಂತ. ಸೊ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಅಂಡ್ ಇನ್ ಮಿಕ್ಕಿದೆಲ್ಲ ನಿಮ್ ಕೈಯಲ್ಲಿದೆ. ಕನ್ನಡ ಸಿನಿಮಾಗಳನ್ನ ಉಳಿಸೋದು, ಬೆಳೆಸೋದು ಅಂತೆಲ್ಲ ಮಾತಾಡೋದು, ಸ್ಟೇಟಸ್ ಹಾಕೋದಲ್ಲ, ನಿಜವಾಗ್ಲೂ ಕಾರ್ಯರೂಪಕ್ಕೆ ತರೋದು ನಿಮ್ ಕೈಯಲ್ಲಿದೆ. ಈ ಸಿನಿಮಾನ ಹಿಟ್ ಮಾಡ್ತೀರಾ ಅಲ್ವಾ?
ಸೂಪರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೋ ತನಕ ಕಾರ್ಯಕ್ರಮನ ಅದ್ಭುತವಾಗಿ ನಡೆಸ್ಕೊಟ್ಟಿದ್ದು ನಿರಂಜನ್ ದೇಶಪಾಂಡೆ ಅಂತ ಅನ್ಸಿದ್ರೆ ಅದನ್ನು ಟ್ಯಾಗ್ ಮಾಡಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಶ್ರೇಯಸ್ ನವರಸ ಬನ್ನಿ. ಸಿನಿಮಾದಲ್ಲಿ ಯಾರೆಲ್ಲ ಕೆಲಸ ಮಾಡಿದ್ದೀರಾ ಅಂತ ನಿಮ್ಗೆ ಅನ್ಸುತ್ತೋ ದಯವಿಟ್ಟು ಬನ್ನಿ. ನೋಡಿ ಜಯರಾಮ್ ಸೊ ಇಷ್ಟೋ ತನಕ ನಿಂತು ಎಂಜಾಯ್ ಮಾಡಿದಂತ ಪ್ರತಿಯೊಬ್ಬ ಕನ್ನಡಿಗರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್, ಲಾಟ್ಸ್ ಆಫ್ ಲವ್. ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಧನ್ಯವಾದಗಳು.